ನಮಸ್ಕಾರ ವೀಕ್ಷಕರೇ, ಸಮಕಾಲೀನದ 534ನೇ ಕಂತಿಗೆ ನಿಮಗೆ ಸ್ವಾಗತ. ವಕ್ಫ್ ತಿದ್ದುಪಡಿ ಕಾಯ್ದೆ 2025 ಮೋದಿ ಸರ್ಕಾರ ಜಾರಿಗೆ ತಂದಿದ್ದು ಇಡೀ ದೇಶಾದ್ಯಂತ ಮುಸ್ಲಿಂ ಸಮುದಾಯದಲ್ಲಿ ಅತಿದೊಡ್ಡ ಆತಂಕವನ್ನು ಮೂಡಿಸಿತ್ತು. ಇಡೀ ದೇಶಾದ್ಯಂತ CAA NPR NRCಯ ಹೋರಾಟ ಹೇಗೆ ನಡೀತೋ ಆ ರೀತಿಯ ಒಂದು ಹೋರಾಟ ವಕ್ಫ್ ತಿದ್ದುಪಡಿ ಕಾಯ್ದೆಯನ್ನು ವಾಪಸ್ ತೆಗೆದುಕೊಳ್ಬೇಕು ಅಂತೇಳಿ ದೇಶಾದ್ಯಂತ ನಡೀತಾ ಇತ್ತು. ಅದರ ಆ ಹೋರಾಟ ನಡೀತಿರೋ ಹೊತ್ತಿನಲ್ಲೂ ಕೂಡ ಇದು ಲೋಕಸಭೆಯಲ್ಲಿ ರಾಜ್ಯಸಭೆಯಲ್ಲಿ ಪಾಸಾಗಿ ಬಹಳ ಬೇಗನೆ ಮಾರನೇ ದಿವಸವೇ ರಾಷ್ಟ್ರಪತಿಯಿಂದ ಸಹಿ ಹಾಕಿ ಕಾಯ್ದೆ ಕೂಡ ಆಯಿತು. ಕಾಯ್ದೆ ಆದಮೇಲೆ ಇದರ ಅಸಂವಿಧಾನಿಕತೆಯ ಬಗ್ಗೆ, ಯಾಕಂದರೆ ಇದರಲ್ಲಿರೋ ಹಲವಾರು ಅಂಶಗಳು ಸಂವಿಧಾನ ಈ ದೇಶ ವಿವಿಧ ಧರ್ಮೀಯರಿಗೆ ಕೊಡುವಂತಹ ಧಾರ್ಮಿಕ ಹಕ್ಕುಗಳು ಒಂದು ಮೂಲಭೂತ ಹಕ್ಕೇನಿದೆ, ಆ ಮೂಲಭೂತ ಹಕ್ಕುಗಳ ಉಲ್ಲಂಘನೆ ಆಗಿದೆ. ಸರ್ಕಾರ ಸಂಸತ್ತು ಮಾಡುವ ಯಾವುದೇ ಕಾನೂನು ಸಂವಿಧಾನ ನೀಡಿರುವ ಮೂಲಭೂತ ಹಕ್ಕುಗಳನ್ನು ಉಲ್ಲಂಘನೆ ಮಾಡುತ್ತೆ ಅಂತಂದರೆ ಆ ಕಾಯ್ದೆ ನಲ್ ಆ್ಯಂಡ್ ವಾಯ್ಡ್, ಅದು ರದ್ದಾಗಬೇಕು. ಇದನ್ನು ಆಧರಿಸಿ ಮೊದಲನೇದಾಗಿ ಇದರ ಅಸಂವಿಧಾನಿಕತೆಯ ಬಗ್ಗೆ ರದ್ದು ಮಾಡಿ ಅಂಥೇಳಿ ವರದಿ ಒಂದು ಅಹವಾಲುಗಳನ್ನು ಸಲ್ಲಿಸಲಾಯಿತು. ಹಾಗೆಯೇ ಅದರ ಬಗ್ಗೆ ಸಂಪೂರ್ಣವಾದಂಥ ವಾದವಿವಾದ ನಡೆಯುವ ತನಕ ಈ ಮೋದಿ ಸರ್ಕಾರ ತಂದಿರುವ ವಕ್ಫ್ ತಿದ್ದುಪಡಿ ಕಾಯ್ದೆಯ ಅತ್ಯಂತ ಭಯಂಕರ ಹಾಗೂ ಅಪಾಯಕಾರಿಯಾದಂಥ 4-5 ಅಂಶಗಳ ಬಗ್ಗೆ ಆದರೂ ಕೂಡ ತಡೆಯಾಜ್ಞೆ ನೀಡಬೇಕು ಅಂಥೇಳಿ ಸಾಕಷ್ಟು ಅಹವಾಲುಗಳು ಸಲ್ಲಿಕೆ ಆಗಿತ್ತು. ಅದರ ಬಗ್ಗೆ ಈ ಹಿಂದಿನ ಚೀಫ್ ಜಸ್ಟಿಸ್ ಆಗಿದ್ದಂಥ ನ್ಯಾಯಮೂರ್ತಿ ಸಂಜೀವ್ ಖನ್ನಾ ಅವರ ನೇತೃತ್ವದ ದ್ವಿಸದಸ್ಯ ಪೀಠ ಒಂದಷ್ಟು ವಿಚಾರಣೆ ಮಾಡಿತು. ಸಂಜೀವ್ ಖನ್ನಾ ಅವರು ನಿವೃತ್ತರಾದ ಮೇಲೆ ಇವಾಗಿನ ಹಾಲಿ ಮುಖ್ಯ ನ್ಯಾಯಾಧೀಶರಾದಂಥ ನ್ಯಾಯಮೂರ್ತಿ ಗವಾಯ್ ಮತ್ತು ನ್ಯಾಯಮೂರ್ತಿ ಮಸೀಹಾ ಅವರ ನೇತೃತ್ವದಲ್ಲಿ ದ್ವಿಸದಸ್ಯ ಪೀಠ ಏನಿದೆ ಅದು ಸಾಕಷ್ಟು ಕಾಲ ಇದರ ಬಗ್ಗೆ ವಿಚಾರಣೆಯನ್ನು ನಡೆಸಿ 3 ತಿಂಗಳ ಕೆಳಗಡೆ ವಿಚಾರಣೆಯನ್ನು ಮುಗಿಸಿ ಆದೇಶವನ್ನು ರಿಸರ್ವ್ನಲ್ಲಿ ಇಟ್ಟಿತ್ತು. ನಿನ್ನೆ ಆ ಮಧ್ಯಂತರ ಆದೇಶ ಸುಪ್ರೀಂ ಕೋರ್ಟು ನೀಡಿದೆ. ಈ ಮಧ್ಯಂತರ ಆದೇಶ ಪ್ರಕಟಣೆ ಆದಮೇಲೆ ಪತ್ರಿಕೆಗಳಲ್ಲಿ ಮತ್ತು ಸಾರ್ವಜನಿಕರಲ್ಲಿ ಈ ಮಧ್ಯಂತರ ಆದೇಶದ ಬಗ್ಗೆ ಭಿನ್ನ ಭಿನ್ನ ಬಗೆಯಾದಂಥ ಅಭಿಪ್ರಾಯಗಳು ವ್ಯಕ್ತ ಆಗ್ತಿದ್ದಾವೆ. ಪ್ರಧಾನವಾಗಿ ಇಡೀ ಮಧ್ಯಂತರ ಆದೇಶ ನಿನ್ನೆ ಸಂಜೆ ಹೊತ್ತಿಗೆ ಸುಪ್ರೀಂ ಕೋರ್ಟ್ನ ವೆಬ್ಸೈಟ್ನಲ್ಲಿ ಪ್ರಕಟ ಆಯಿತು. ಅದರ ತನಕ ಯಾರ್ಯಾರು ಆ ಇಡೀ ಮಧ್ಯಂತರ ಆದೇಶವನ್ನು ಕೇಳಿಸ್ಕೊಂಡಿದ್ರು, ವಿಶೇಷವಾಗಿ ಲೀಗಲ್ ವೆಬ್ ಮ್ಯಾಗಝೈನ್ ಲೈವ್ ಲಾ ಇರ್ಬೋದು, ಬಾರ್ ಅಂಡ್ ಬೆಂಚ್ ಇರ್ಬೋದು ಮತ್ತು ಬೇರೆ ಬೇರೆ ಪ್ರಮುಖ ಮಾಧ್ಯಮದ ಮೇನ್ ಸ್ಟ್ರೀಮ್ ಮೀಡಿಯಾಗಳಲ್ಲಿರುವಂಥ ಹಲವಾರು ಜನರು ತಾವು ಏನು ಗ್ರಹಿಸಿದರೋ ಅದರ ಬಗ್ಗೆ ಸಾಕಷ್ಟು ವರದಿಗಳನ್ನು ಕೊಟ್ಟರು. ಬಹುಪಾಲು ಮಧ್ಯಂತರ ಆದೇಶ ಅಂದರೆ ಯಾರ್ಯಾರು ವಕ್ಫ್ ತಿದ್ದುಪಡಿಯನ್ನು ಮತ್ತು ಮೋದಿ ಸರ್ಕಾರದನ್ನ ಹೆಂಗೆ ನೋಡ್ತಾರೆ ಅನ್ನೋ ಥರ ಟೈಟಲ್ಗಳು ಕೂಡ ಇತ್ತು. ಕೆಲವರು ಮುಸ್ಲಿಮರಿಗೆ ಅತಿ ದೊಡ್ಡ ಸೋಲು, ಸುಪ್ರೀಂ ಕೋರ್ಟು ಮೋದಿ ಸರ್ಕಾರ ತಂದಂಥ ಕಾಯ್ದೆಗೆ ಸಂಪೂರ್ಣ ತಡೆಯಾಜ್ಞೆ ನೀಡುವುದಕ್ಕೆ ನಿರಾಕರಿಸಿದ್ದಾರೆ ಅಂತ ಒಂದು ಬಗೆಯ ಮಾಧ್ಯಮಗಳಲ್ಲಿ ವರದಿ ಬಂದರೆ, ಮತ್ತೊಂದು ಮಾಧ್ಯಮಗಳಲ್ಲಿ ಅಹವಾಲುದಾರರಿಗೆ ವಿಜಯ ಸಿಕ್ಕಿದೆ, ದೊಡ್ಡ ಪರಿಹಾರ ಸಿಕ್ಕಿದೆ ಅನ್ನೋ ಥರದ್ದು ಕೂಡ ವರದಿಗಳು ಬಂದವು. ಆದರೆ ಆ ಮಧ್ಯಂತರ ಆದೇಶವನ್ನು ಕೂಲಂಕುಷವಾಗಿ ನೋಡಿದ್ರೆ ಎರಡೂ ಬಗೆಯ ಸಂಭ್ರಮಗಳಿಗೆ ಯಾವುದೇ ಕಾರಣ ಇಲ್ಲ ಅಂತ ಅಂದ್ಬಿಟ್ಟು ಎದ್ದು ಕಾಣುತ್ತೆ. ತಮ್ಮ ಪರದೆಯ ಮೇಲೆ ಮಧ್ಯಂತರ ಆದೇಶ ಸುಪ್ರೀಂ ಕೋರ್ಟ್ನ ವೆಬ್ಸೈಟಲ್ಲಿ ಇರುವಂಥದ್ದು ತಮ್ಮ ಪರದೆಯ ಮೇಲೆ ಬರುತ್ತೆ, ತಾವು ನೋಡ್ಬೋದು. ಈ ಮಧ್ಯಂತರ ಆದೇಶವನ್ನು ಕೂಲಂಕುಷವಾಗಿ ನೋಡಿದ್ರೆ ಅಲ್ಪ ಪರಿಹಾರ, ಅಪಾರವಾದಂಥ ಆತಂಕ ಎರಡನ್ನೂ ಕೂಡ ಹುಟ್ಟಿಸಿದೆ. ಒಂದು ನಿರ್ದಿಷ್ಟವಾದಂಥ ತಿದ್ದುಪಡಿಯ ಅಂಶದ ಬಗ್ಗೆ ಸಂಪೂರ್ಣವಾದಂಥ ಸ್ಟೇ ಒಂದು ತಿದ್ದುಪಡಿಯ ಬಗ್ಗೆ ಮಾತ್ರ ಕೊಟ್ಟಿದ್ದರೆ, ಎಲ್ಲಕ್ಕಿಂತ ಮುಖ್ಯವಾಗಿ ವಕ್ಫ್ ತಿದ್ದುಪಡಿ ಕಾಯ್ದೆ 2025ರಲ್ಲಿ ಏನು ಪ್ರಮುಖವಾದಂಥ 5 ತಿದ್ದುಪಡಿಗಳನ್ನು ಮಾಡಿದ್ರು, ಆ ತಿದ್ದುಪಡಿಗಳ ಹಿಂದೆ ಇದ್ದಂಥ ಒಂದು ಕೋಮುವಾದಿ ಉದ್ದೇಶ ಮತ್ತು ಕೋಮುವಾದಿ ತತ್ವ ಏನಿದೆ ಅದನ್ನು ಸುಪ್ರೀಂ ಕೋರ್ಟು ಪರೋಕ್ಷವಾಗಿ ಮನ್ನಣೆ ಕೊಟ್ಟುಬಿಟ್ಟಿದೆ. ಇದು ಅತ್ಯಂತ ಗಂಭೀರವಾದಂಥ ಸಂಗತಿಯಾಗಿದೆ. ಅಲ್ಪ ಪರಿಹಾರ ಯಾವ ವಿಷಯದ ಬಗ್ಗೆ ಕೊಟ್ಟಿದ್ದಾರೆ ಅದು ಸ್ವಾಗತಾರ್ಹವಾದರೂ ಕೂಡ ಕೋಮುವಾದಿ ಉದ್ದೇಶದ ರೀತಿಯಲ್ಲಿ ರೂಪುಗೊಂಡಂಥ ತಿದ್ದುಪಡಿಯನ್ನು, ಅದರ ಹಿನ್ನೆಲೆಯನ್ನು ಮತ್ತು ಅದರ ಅಸಂವಿಧಾನಿಕತೆಯನ್ನು ನೋಡುವುದರಲ್ಲಿ ಸುಪ್ರೀಂ ಕೋರ್ಟು ವಿಫಲವಾಗಿರುವುದು ಅತ್ಯಂತ ದುರದೃಷ್ಟಕರ. ಇಷ್ಟಾಗಿ ಕೂಡ ಇದೊಂದು ಮಧ್ಯಂತರ ಆದೇಶ. ಸಂಪೂರ್ಣವಾದಂಥ ಆದೇಶ ಬರೋದಕ್ಕೆ ಈ ಎಲ್ಲ ವಿಷಯಗಳ ಬಗ್ಗೆ ಮತ್ತೆ ವಾದವಿವಾದಗಳು ಮುಂದುವರಿಯುತ್ತೆ. ಆದರೆ ಅಂತಿಮ ಆದೇಶ ಬರುವವರೆಗೆ ಏನು ಈ ಮಧ್ಯಂತರ ಆದೇಶದಿಂದ ಕೆಲವು ಚಾಲ್ತಿಗೆ ಬರ್ತದೆ, ಅದು ಪ್ರಾಯಶಃ ಇಡೀ ದೇಶದಲ್ಲಿ ವಿಶೇಷವಾಗಿ ಮುಸ್ಲಿಮರ ಧಾರ್ಮಿಕ ಬದುಕಿನಲ್ಲಿ ಹಲವಾರು ಕೋಲಾಹಲಗಳನ್ನು ಉಂಟು ಮಾಡೋ ಸಾಧ್ಯತೆಯನ್ನು ಕೂಡ ನಾವು ತಳ್ಳಹಾಕೋಕ್ಕಾಗೋದಿಲ್ಲ.
ಈ ಸಂಚಿಕೆಯಲ್ಲಿ ಮಧ್ಯಂತರ ಆದೇಶದ ಪ್ರತಿಯೊಂದು ಪ್ರಮುಖವಾಗಿ 4 ಅಂಶಗಳಲ್ಲಿ ಸುಪ್ರೀಂ ಕೋರ್ಟು ಏನು ಮಧ್ಯಂತರ ಆದೇಶ ಕೊಟ್ಟಿದೆ, ಅದು ಪರಿಹಾರವ ಅಥವಾ ಕೋಮುವಾದಿ ಉದ್ದೇಶದ ಮುಂದುವರಿಕೆ ಅಂತ ಒಂದೊಂದಾಗಿ ನೋಡೋಣ. ಅದಕ್ಕೆ ಮುಂಚೆ ಏನು ತಿದ್ದುಪಡಿ ತಂದರೂ ಯಾವುದು ಆತಂಕಕಾರಿಯಾಗಿತ್ತು ಅಂತ ಸಂಕ್ಷಿಪ್ತವಾಗಿ ಒಂದಷ್ಟು ಅರ್ಥ ಮಾಡಿಕೊಳ್ಳುವ ಅಗತ್ಯ ಇದೆ. ವಕ್ಫ್ ನಿಯಂತ್ರಣ ಕಾಯ್ದೆ ಭಾರತಕ್ಕೆ ಹೊಸದಲ್ಲ. ಸ್ವಾತಂತ್ರ್ಯ ಪೂರ್ವದಲ್ಲಿ ಬ್ರಿಟಿಷರು ವಕ್ಫ್ ನಿಯಂತ್ರಣ ಕಾಯ್ದೆಯನ್ನು ಇಟ್ಕೊಂಡಿದ್ರು. ವಕ್ಫ್ ಅಂದರೆ ನಿಮಗೆ ಗೊತ್ತಿರೋ ಹಾಗೆ ಮುಸ್ಲಿಮರು ಮತ್ತು ಮುಸ್ಲಿಮೇತರರು ಇಸ್ಲಾಮಿನ ಧರ್ಮದ ಅನುಸಾರವಾಗಿ ತಮ್ಮ ಸಂಪತ್ತಿನ ಒಂದು ಭಾಗ ಅಥವಾ ಸಂಪತ್ತಿನ ಇಡೀ ಭಾಗವನ್ನು ಸಮುದಾಯದ, ಮುಸ್ಲಿಂ ಸಮುದಾಯದ ಮತ್ತು ಒಟ್ಟಾರೆ ಸಮುದಾಯದ ಏಳಿಗೆಗೆ, ಹಲವಾರು ರೂಪದ ಏಳಿಗೆಗೆ, ಅದು ಸ್ಕಾಲರ್ಶಿಪ್ಗೆ ಇರ್ಬೋದು, ರೋಡ್ ಇರ್ಬೋದು, ಮದ್ರಸಾ ಇರ್ಬೋದು, ಮಸೀದಿ ಇರ್ಬೋದು, ಲಂಗರ್ ಖಾನ ಇರ್ಬೋದು, ಅರವಟ್ಟಿಗೆಗಳಿರ್ಬೋದು, ನೀರು ಕಟ್ಟೋದಿರ್ಬೋದು, ಇಂಥ ಯಾವುದೇ ಸಮುದಾಯಗಳಿಗೆ ಅನುಕೂಲವಾಗುವಂತಹ ಉದ್ದೇಶಗಳಿಗಾಗಿ ತಮ್ಮ ಸಂಪತ್ತನ್ನು ದಾನ ಮಾಡುವುದು ಅಲ್ಲಾಹುವಿನ ಹೆಸರಿನಲ್ಲಿ. ಅಲ್ಲಾಹುವಿನ ಹೆಸರಿನಲ್ಲಿ ದಾನ ಮಾಡುವುದರಿಂದ ಅದೊಂದು ಧಾರ್ಮಿಕ ಕ್ರಿಯೆ. ಹೀಗಾಗಿ ವಕ್ಫ್ ಅನ್ನುವಂಥದ್ದು ಒಂದು ಇಸ್ಲಾಂ ಧಾರ್ಮಿಕ ಭಾಗ. ಆದರೆ ವಕ್ಫ್ ಯಾರು ಬೇಕಾದರೂ ಮಾಡಬಹುದು. ವಕ್ಫ್ ಅಂದರೆ ಅದರ ಸಾರವೇ ಅಂತಿಮವಾದದ್ದು. ಯಾಕಂದರೆ ನನ್ನ ಆಸ್ತಿಯನ್ನು ನಾನು ಬೇರೆ ಬೇರೆ ಯಾರ್ಯಾರಿಗೂ ಕೂಡ ನಾನು ಪರಬಾರೆ ಮಾಡ್ತಾ ಹೋಗ್ಬೋದು. ಆದರೆ ಒಂದು ಸತಿ ಅಲ್ಲಾಹ್ವಿನ ಹೆಸರಿನಲ್ಲಿ ಸಮುದಾಯದ ಉಪಯೋಗಕ್ಕೆ ನಾನು ವಕ್ಫ್ ಮಾಡಿದ್ರೆ ಅದು ಅಂತಿಮ. ಒಡೆತನ ಅಲ್ಲಾಹುದು ಅಂತ ಆದಮೇಲೆ, ದೇವ್ರದು ಅಂತ ಆದಮೇಲೆ ಅದರ ಒಡೆಯರು ಬೇರೆ ಯಾರೂ ಇರೋದಿಲ್ಲ. ಅದರ ಉಪಯೋಗವನ್ನು ಬೇರೆ ಬೇರೆಯವರು ಮಾಡ್ಕೋಬೋದೇ ಹೊರತು ಇನ್ನು ಅದನ್ನು ನೀವು ಯಾರಿಗೂ ಮಾರಕ್ಕಾಗೋದಿಲ್ಲ. ಅಷ್ಟು ಮಾತ್ರ ಅಲ್ಲ, ಒಂದು ಸತಿ ಆ ರೀತಿ ವಕ್ಫ್ ಅಂತ ಮಾಡಿದ್ರೆ ಅದು ಶಾಶ್ವತವಾಗಿ ವಕ್ಫ್ ಆಗಿರುತ್ತೆ. ಪ್ರಧಾನವಾಗಿ ಮುಸ್ಲಿಂ ಸಮುದಾಯದಲ್ಲಿರುವ ಶ್ರೀಮಂತರು, ದೊರೆಗಳು, ಕೆಲವು ಸತಿ ಹಿಂದೂ ದೊರೆಗಳು, ಜೈನ ದೊರೆಗಳು ಕೂಡ ಮುಸ್ಲಿಂ ಸಮುದಾಯದ ಈ ಧಾರ್ಮಿಕ ಹಿತಾಸಕ್ತಿಯನ್ನು ಕಾಪಾಡಲು ವಕ್ಫನ್ನು ಮಾಡಿರೋದುಂಟು. ಈ ವಕ್ಫನ್ನು ನಿಯಂತ್ರಣ ಮಾಡುವುದಕ್ಕೆ ಸ್ಥಳೀಯ ಮಟ್ಟದಲ್ಲಿ ಮುತಾವಲಿಗಳಿರ್ತಾರೆ. ಇದು ದೊಡ್ಡ ರೂಪದಲ್ಲಿ ಒಂದು ಆಸ್ತಿಯಾಗಿ ರೂಪುಗೊಳ್ತಿದ್ದಂತೆ ಸಹಜವಾಗಿ ಆಸ್ತಿ ಇದ್ದ ಕಡೆ ಭ್ರಷ್ಟಾಚಾರ ಇವುಗಳು ಕೂಡ ಬರ್ತದೆ. ಇದನ್ನು ನಿಯಂತ್ರಣ ಮಾಡುವುದಕ್ಕೆ, ಅಂದರೆ ಇದರ ಲೌಕಿಕ ಉದ್ದೇಶಗಳೇನಿದ್ದಾವೆ ಅದು ಭ್ರಷ್ಟಾಚಾರವಾಗದಂತೆ ನಿಯಂತ್ರಣ ಮಾಡುವುದಕ್ಕೆ ಬ್ರಿಟಿಷರೇ ಹಲವಾರು ಕಾಯ್ದೆಗಳನ್ನು ಮಾಡಿದ್ರು. 1947ರಲ್ಲಿ ಸ್ವಾತಂತ್ರ್ಯ ಬಂದು 1950ರಲ್ಲಿ ನಾವು ಸಂವಿಧಾನವನ್ನು ರಚಿಸಿಕೊಂಡ ಮೇಲೆ ಕೆಲವು ಮೂಲಭೂತ ಹಕ್ಕುಗಳು ತುಂಬ ಮುಖ್ಯವಾಗಿ ನಮಗೆ ಕೊಡಲಾಯಿತು. ಆರ್ಟಿಕಲ್ 13 ನಮ್ಮ ಸಂವಿಧಾನದಲ್ಲಿ ಏನು ಹೇಳುತ್ತೆ ಅಂತಂದರೆ, ತುಂಬ ಮುಖ್ಯವಾಗಿ ಸರ್ಕಾರ, ಸಂಸತ್ತು ಮತ್ತು ರಾಜ್ಯದ ಶಾಸನ ಸಭೆಗಳು ಏನು ಬೇಕಾದರೂ ಕಾನೂನು ಮಾಡ್ಬೋದು ಈ ದೇಶದಲ್ಲಿ. ಆದರೆ ಆ ಕಾನೂನುಗಳು ಈ ದೇಶದ ಸಂವಿಧಾನ, ಈ ದೇಶದ ಜನರಿಗೆ ಕೊಟ್ಟಂಥ ಮೂಲಭೂತ ಹಕ್ಕುಗಳನ್ನು ಉಲ್ಲಂಘನೆ ಮಾಡುವಂಗಿಲ್ಲ, ಅದನ್ನು ಕಿತ್ಕೊಳ್ಳೋಂಗಿಲ್ಲ. ಹೀಗಾಗಿ ಆರ್ಟಿಕಲ್ 14ರಿಂದ ನಮಗೆ ಆರ್ಟಿಕಲ್ 35ರ ತನಕ ಹಲವಾರು ಬಗೆಯ ಮೂಲಭೂತ ಹಕ್ಕುಗಳನ್ನು ಸಂವಿಧಾನ ಕೊಟ್ಟಿದೆ. ಅದರಲ್ಲಿ ತುಂಬ ಮುಖ್ಯವಾಗಿ ಆರ್ಟಿಕಲ್ 15 ಆರ್ಟಿಕಲ್ 14 ಮತ್ತು 15 ಸರ್ಕಾರ ಯಾವುದೇ ವ್ಯಕ್ತಿಗಳನ್ನು ಧರ್ಮವನ್ನು ಆಧರಿಸಿ ತಾರತಮ್ಯ ಮಾಡುವುದಿಲ್ಲ ಹಾಗೂ ಸರ್ಕಾರ ಎಲ್ಲರಿಗೂ ಕೂಡ ಸಮಾನವಾದಂಥ ಕಾನೂನು ರಕ್ಷಣೆಯನ್ನು ಕೊಡುತ್ತೆ. ಆರ್ಟಿಕಲ್ 26 ವಿಶೇಷವಾಗಿ ಈ ದೇಶದಲ್ಲಿರುವ ಬೇರೆ ಬೇರೆ ಧರ್ಮೀಯರಿಗೆ ತಮ್ಮ ತಮ್ಮ ಧರ್ಮವನ್ನು ಅನುಸರಿಸುವ, ಪ್ರತಿಪಾದಿಸುವ ಮತ್ತು ಪ್ರಚಾರ ಮಾಡುವ ಹಕ್ಕನ್ನು ಕೊಡುತ್ತೆ. ಹಾಗೆಯೇ ತಮ್ಮ ಧರ್ಮಕ್ಕೆ ಅನುಸಾರವಾಗಿ ತಮ್ಮ ಸಂಸ್ಕೃತಿಯನ್ನು ರಕ್ಷಿಸಿಕೊಳ್ಳುವ ಸಲುವಾಗಿ ತಮ್ಮ ಧಾರ್ಮಿಕ ಸಂಸ್ಥೆಗಳನ್ನು ರಚಿಸಿಕೊಳ್ಳುವುದಕ್ಕೆ ಹಾಗೂ ಅದನ್ನು ನಿಯಂತ್ರಣ ಮಾಡುವುದಕ್ಕೆ, ಆಡಳಿತ ನಿರ್ವಹಣೆ ಮಾಡುವುದಕ್ಕೆ ಆರ್ಟಿಕಲ್ 26 ಅವಕಾಶ ಮಾಡಿಕೊಡುತ್ತೆ. ಅದರ ಭಾಗವಾಗಿಯೇ 1956ರ ನಂತರ ಹಿಂದೂ ಚಾರಿಟಬಲ್ ಆ್ಯಕ್ಟ್ ಇರ್ಬೋದು ಅಥವಾ ಬೇರೆ ಬೇರೆ ಧರ್ಮಗಳ ಚಾರಿಟಬಲ್ ಆ್ಯಕ್ಟ್ಗಳಿರ್ಬೋದು, ಹಾಗೆಯೇ ಮುಸ್ಲಿಂ ವಕ್ಫ್ ಆ್ಯಕ್ಟ್ಗಳು ಕೂಡ ಬಂತು. 1956ಕ್ಕೆ ಬಂತು, 70ಕ್ಕೆ ಬಂತು. ಆ ನಂತರದಲ್ಲಿ 1995ರಲ್ಲಿ ತುಂಬ ಪ್ರಧಾನವಾದಂಥ ವಕ್ಫ್ ಕಾಯ್ದೆ ಅಂತ ಒಂದು ರಚನೆ ಆಯಿತು. ಅದರ ಪ್ರಕಾರ ವಕ್ಫ್ ಅಂದರೆ ಏನು, ವಕ್ಫ್ ಯಾರು ಮಾಡಬಹುದು, ವಕ್ಫ್ ನಿಯಂತ್ರಣ ಹೇಗೆ ಇತ್ಯಾದಿಗಳ ಬಗ್ಗೆ ಕೂಲಂಕುಷವಾದಂಥ ಒಂದು ಕಾಯ್ದೆ ಅದರಲ್ಲಿ ರಚನೆ ಆಯಿತು 1995ರಲ್ಲಿ. ಇದಕ್ಕೆ 2013ರಲ್ಲಿ ಕೂಡ ವಕ್ಫ್ ಆಸ್ತಿಪಾಸ್ತಿಗಳು ಸಮುದಾಯಕ್ಕೆ ಹೆಚ್ಚು ಉಪಯೋಗ ಆಗಬೇಕು, ಭ್ರಷ್ಟಾಚಾರವನ್ನು ತಡೆಯಬೇಕು ಅನ್ನೋ ಉದ್ದೇಶದಿಂದ 2013ರಲ್ಲೂ ಕೂಡ ಒಂದು ತಿದ್ದುಪಡಿಯಾಗಿತ್ತು. ಆದರೆ 2025ರಲ್ಲಿ ಏನು ಮೋದಿ ಸರ್ಕಾರ ತಿದ್ದುಪಡಿ ಮಾಡಿತು, ಅದು ಭ್ರಷ್ಟಾಚಾರವನ್ನು ನಿಗ್ರಹ ಮಾಡುವುದಕ್ಕಿಂತ ಜಾಸ್ತಿ ಮುಸ್ಲಿಮರಿಂದ ವಕ್ಫನ್ನು ಕಿತ್ತುಕೊಳ್ಳುವ ಹಾಗೂ ಮುಸ್ಲಿಮರೇ ನಿಯಂತ್ರಣ ಏನು ಮಾಡ್ತಾರೆ ಆ ನಿಯಂತ್ರಣವನ್ನು ಕೂಡ ಮುಸ್ಲಿಮರಿಂದ ಕಸಿದುಕೊಳ್ಳುವ ಹಲವಾರು ಕೋಮುವಾದಿ ಹುನ್ನಾರಗಳನ್ನು ಹೊಂದಿತ್ತು. ಅದಕ್ಕೆ ತಕ್ಕನಾಗೆ ಸುಮಾರಷ್ಟು ತಿದ್ದುಪಡಿಗಳನ್ನು ಅದರಲ್ಲಿ ತಂದಿದ್ರು. ಈಗ ಅದನ್ನು ಒಂದೊಂದಾಗಿ ನಾವು ನೋಡೋದಾದರೆ, ಮೊದಲನೇ ತಿದ್ದುಪಡಿ ಅವರು ತಂದದ್ದು, ಉದಾಹರಣೆಗೆ ವಕ್ಫ್ ಅನ್ನೋದು ನಮ್ಮ ದೇಶದಲ್ಲಿ 100 ವರ್ಷಗಳಿಂದ ಮಾಡ್ತಾ ಇದ್ದಾರೆ. ಇನ್ಫ್ಯಾಕ್ಟ್ ಆ ರೀತಿ
ಆಸ್ತಿಪಾಸ್ತಿಗಳ ದಾಖಲೆ, ಜನನ ಮರಣ ದಾಖಲೆ ಇದೆಲ್ಲ ನಮಗೆ ಸ್ವಾತಂತ್ರ್ಯ ನಂತರದ್ದು ಅಥವಾ ಬ್ರಿಟಿಷರ ಕಾಲದ್ದು. ಆದರೆ ವಕ್ಫ್ ಅನ್ನುವಂಥದ್ದು 800-900 ವರ್ಷದಿಂದಲೂ ಕೂಡ ಈ ದೇಶದಲ್ಲಿ ಮಾಡ್ಕೊಳ್ತಾ ಬರ್ತಿದ್ದಾರೆ. ಮೌಖಿಕವಾಗಿ ನನ್ನ ಈ ಸಂಪತ್ತಿದೆ, ರಾಜರಾಗಿರ್ಬೋದು, ಮುಸ್ಲಿಂ ಸಮುದಾಯದ ಶ್ರೀಮಂತರಾಗಿರ್ಬೋದು, ಇನ್ನು ಮುಂದೆ ನನ್ನ ಸಂಪತ್ತನ್ನು ಸಮುದಾಯಕ್ಕೆ ನೀವು ಬಳಸ್ಕೊಳ್ಳಿ ಅಂತನ್ಬಿಟ್ಟು ಮೌಖಿಕವಾಗಿ ಹೇಳಿದ್ರೆ ಅದು ವಕ್ಫ್ ಬೈ ಯೂಸರ್. ಅನುಚಾನವಾಗಿ ಅವತ್ತಿನಿಂದ ಅದು ವಕ್ಫಾಗೇನೆ ಬಳಕೆ ಆಗ್ತಾ ಬಂದು ಬಳಕೆಯಿಂದ ಒಂದು ವಕ್ಫ್ ಅಂತ ಆಗ್ತಾ ಬಂತು. ನಮ್ಮ ದೇಶದಲ್ಲಿ ಅಂದಾಜು ಸುಮಾರು 9 ಲಕ್ಷ ವಕ್ಫ್ ಆಸ್ತಿಪಾಸ್ತಿಗಳಿದ್ದರೆ ಅದರಲ್ಲಿ ಸುಮಾರು 4.5 ಲಕ್ಷ ಆಸ್ತಿಪಾಸ್ತಿಗಳಿಗೆ ಆ ಕಾಲದ ದಾಖಲೆಗಳಿಲ್ಲ. ಅವೆಲ್ಲವೂ ಕೂಡ ವಕ್ಫ್ ಬೈ ಯೂಸರ್. ಸಾಂಪ್ರದಾಯಿಕವಾಗಿ ವಕ್ಫ್ ಅಂತ ಬಳಕೆ ಆಗ್ತಾ ಬಂದಿದ್ದು ವಕ್ಫಾಗಿ ಬಳಕೆ ಆಗ್ತಾ ಮುಂದುವರೆದಿದೆ. 1995ರ ಕಾಯ್ದೆಯಲ್ಲೂ ಕೂಡ ಈ ವಕ್ಫ್ ಬೈ ಯೂಸರ್ ಏನಿದೆ ಅದನ್ನು ಎತ್ತಿ ಹಿಡಿಯಲಾಗಿತ್ತು. ಎಲ್ಲಕ್ಕಿಂತ ಮುಖ್ಯವಾಗಿ 2019ರಲ್ಲಿ ಏನು ರಾಮ ಜನ್ಮಭೂಮಿ ಬಾಬ್ರಿ ಮಸೀದಿ ವಿವಾದದಲ್ಲಿ 5 ಜನರ ಸಾಂವಿಧಾನಿಕ ಪೀಠ ತೀರ್ಪು ಕೊಡ್ತು, ಅತ್ಯಂತ ಅಸಂವಿಧಾನಿಕವಾದಂಥ ತೀರ್ಪನ್ನೇ ಕೊಟ್ಟರು ಕೂಡ ವಕ್ಫ್ ಬೈ ಯೂಸರ್ ಪ್ರಶ್ನೆಗೆ ಬರುವುದಾದರೆ, ಉದಾಹರಣೆಗೆ ಬಾಬ್ರಿ ಮಸೀದಿ ವಿಷಯಕ್ಕೆ ಬರೋದಾದರೆ 1400 ಚಿಲ್ಲರೆಯಿಂದಲೂ ಕೂಡ ಅದು ಒಂದು ವಕ್ಫ್ ಆಸ್ತಿಯಾಗಿಯೇ ಆಗಿದೆ. ವಕ್ಫ್ ಬೈ ಯೂಸರ್ ಯಾಕಂದರೆ ದಾಖಲೆಗಳಿಲ್ಲ. ಆದರೆ ವಕ್ಫ್ ಬೈ ಯೂಸರ್ ಅನ್ನುವಂಥದ್ದು ಸಂವಿಧಾನ ಮಾನ್ಯವಾಗಿರುವಂಥದ್ದು ಅಂತೇಳಿ 5 ಜನರ ಸಾಂವಿಧಾನಿಕ ಪೀಠ ಕೂಡ ವಕ್ಫ್ ಬೈ ಯೂಸರ್ ಅಂದರೆ ದಾಖಲೆಗಳಿಲ್ಲದಿದ್ದರೂ ವಕ್ಫಾಗಿ ಬಳಕೆಯಾಗುತ್ತಿದ್ದರೆ ಅದು ವಕ್ಫ್ ಎಂದೇ ಪರಿಗಣಿಸಲಾಗುವುದು ಎನ್ನುವಂತಹ ಒಂದು ಸಂಪ್ರದಾಯವನ್ನು ಕಾನೂನಾಗಿ ಸಂವಿಧಾನಿಕವಾಗಿ ಮಾನ್ಯತೆ ಉಳ್ಳದ್ದಾಗಿ ಪರಿಗಣಿಸಲಾಗ್ತಾ ಬಂತು. ಆದರೆ 2025ರ ಮೋದಿ ಸರ್ಕಾರದ ತಿದ್ದುಪಡಿ ಈ ವಕ್ಫ್ ಬೈ ಯೂಸರ್ ಅನ್ನುವುದನ್ನು ಸಂಪೂರ್ಣವಾಗಿ ರದ್ದು ಮಾಡುವ ಅಂಶಗಳನ್ನು ಹೊಂದಿತ್ತು. ಮುಖ್ಯವಾಗಿ ಇನ್ನು ಮುಂದೆ ಎಲ್ಲ ವಕ್ಫ್ಗಳನ್ನು ಕೂಡ ಮುತಾವಲಿ ರಿಜಿಸ್ಟರ್ ಮಾಡಬೇಕು. ರಿಜಿಸ್ಟ್ರೇಷನ್ ಅನ್ನೋದು 2013 ನಂತರವೇ ಪ್ರಾರಂಭ ಆಯಿತು. ಆಗಲೇ ಪ್ರಾರಂಭ ಆಗಿತ್ತು. ಇನ್ಫ್ಯಾಕ್ಟ್ ವೆಬ್ಸೈಟ್ಗಳು ಎಲ್ಲವೂ ಪ್ರಾರಂಭ ಆಗಿತ್ತು. ರಿಜಿಸ್ಟ್ರೇಷನ್ ಮಾಡೋದರಲ್ಲಿ ಸಮಸ್ಯೆ ಇರಲಿಲ್ಲ. ಆದರೆ ನೀವು ರಿಜಿಸ್ಟ್ರೇಷನ್ ಮಾಡಬೇಕಾದ್ರೆ ಆ ವಕ್ಫನ್ನು ನೋಡಿಕೊಳ್ಳುವ ಮುತಾವಲಿ ಯಾರು ಇದರ ವಾಕಿಫ್ ಮತ್ತು ಯಾವಾಗ ಇದನ್ನು ವಕ್ಫಾಗಿ ಮಾಡಲಾಯಿತು ಅನ್ನುವ ದಾಖಲೆಯನ್ನು ತೋರಿಸಬೇಕು ಮತ್ತು ಇಸವಿಯನ್ನು ಮತ್ತು ಹೆಸರನ್ನು ನಮೂದಿಸಬೇಕು. ಅದನ್ನು ನಮೂದಿಸಲಿಲ್ಲ ಅಂತಂದರೆ ಅದು ವಕ್ಫ್ ಅಂತ ಪರಿಗಣನೆ ಆಗೋದಿಲ್ಲ. 6 ತಿಂಗಳೊಳಗಡೆ ನಮೂದಿಸಲಿಲ್ಲ ಅಂದರೆ ಮುತಾವಲಿಗೆ ಶಿಕ್ಷೆನೂ ಆಗುತ್ತೆ ಎನ್ನುವಂತಹ ಹೊಸ ಕಾಯ್ದೆಯನ್ನು ರಚಿಸಲಾಯಿತು. ಅಂದರೆ ಇದರ ಪ್ರಕಾರ ಏನು, ಇನ್ನು ಮುಂದೆ ದಾಖಲೆಗಳಿಲ್ಲದಂತಹ ವಕ್ಫಗಳು ವಕ್ಫ್ ಅಂತಲೇ ಪರಿಗಣಿಸೋದಿಲ್ಲ ಮೋದಿ ಸರ್ಕಾರ ಅನ್ನುವಂಥದ್ದು ಈ ತಿದ್ದುಪಡಿನಲ್ಲಿದ್ದಂಥ ಒಂದು ಭಯಾನಕವಾದಂಥ ಅಂಶ. ನಾನು ಈಗಾಗಲೇ ಹೇಳಿದಂತೆ ಸುಪ್ರೀಂ ಕೋರ್ಟ್ ಮೋದಿ ಸರ್ಕಾರದ ತಿದ್ದುಪಡಿನಲ್ಲಿ ವಿಶೇಷವಾಗಿ ಈ ವಿಷಯ ವಕ್ಫನ್ನು ಸಂಪೂರ್ಣವಾಗಿ ರದ್ದು ಮಾಡುವ 4.5 ಲಕ್ಷ ವಕ್ಫ್ ಆಸ್ತಿಪಾಸ್ತಿಗಳು ಇಲ್ಲವಾಗಿ ಬಿಡುವಂತಹ ಒಂದು ಅವಕಾಶವನ್ನು ಮೋದಿ ಸರ್ಕಾರದ ಅತ್ಯಂತ ಕೋಮುವಾದಿ ಹುನ್ನಾರ ಇತ್ತು. ಇದನ್ನು ನಿಲ್ಲಿಸಬೇಕು ಅನ್ನುವಂಥದ್ದು ಸುಪ್ರೀಂ ಕೋರ್ಟ್ನ ಮುಂದೆ ಇದ್ದಂಥ ಮೊದಲನೆಯ ಒಂದು ಅಹವಾಲು. ಮಧ್ಯಂತರ ಆದೇಶದಲ್ಲಿ ಸುಪ್ರೀಂ ಕೋರ್ಟು 1995ರಿಂದಲೇ ರಿಜಿಸ್ಟ್ರೇಷನ್ ಇದೆ, 2013ರಿಂದಲೇ ರಿಜಿಸ್ಟ್ರೇಷನ್ನ ಅವಕಾಶಗಳಿದ್ದಾವೆ. ಹೀಗಾಗಿ 2025ರಲ್ಲಿ ವಿಶೇಷವಾಗಿ ಏನು ಈ ರಿಜಿಸ್ಟ್ರೇಷನ್ಗೆ ಅವಕಾಶ ಮಾಡಿಕೊಡುವ ಕಾನೂನು ಬಂದಿಲ್ಲ. ಹೀಗಾಗಿ ನಾವು ಆ ವಿಷಯದ ಬಗ್ಗೆ ಯಾವುದೇ ಬಗೆಯ ಕಾನೂನು ಉಲ್ಲಂಘನೆ ಆಗಿದೆ ಅಂತ ನಾವು ಭಾವಿಸುವುದಿಲ್ಲ. ಆದರೆ ಇದರ ಆಚರಣೆಯಲ್ಲಿ ಯಾವುದಾದ್ರೂ ಅಡೆತಡೆಗಳು ಬರುವುದಾದರೆ ಅದನ್ನು ತಡೆಯುವುದಕ್ಕೆ ನಾವು ಮುಂದೆ ಅದರ ಬಗ್ಗೆ ಮಾರ್ಗದರ್ಶಿ ಸೂತ್ರಗಳನ್ನು ನಾವು ರೂಪಿಸ್ತೀವಿ ಅಂತ ಅಂದ್ಬಿಟ್ಟು ಹೇಳಿದ್ದಾರೆ. ಆದರೆ ಮಧ್ಯಂತರದ ಆದೇಶದಲ್ಲಿ ಇದುವರೆಗೂ ಆ ಥರದ ಮಾರ್ಗದರ್ಶಿ ಸೂತ್ರಗಳಿಲ್ಲ. ಆದರೆ ಸುಪ್ರೀಂ ಕೋರ್ಟು ರಿಜಿಸ್ಟ್ರೇಷನ್ ಮಾಡಬೇಕಾದ್ರೆ 100 ವರ್ಷಗಳ ಹಿಂದಿನ ದಾಖಲೆಗಳನ್ನು ಹೇಗೆ ಕೊಡುವುದಕ್ಕೆ ಸಾಧ್ಯ ಅನ್ನುವ ಪ್ರಶ್ನೆಯನ್ನು ನೇರ ಪರಿಶೀಲಿಸಿಯೇ ಇಲ್ಲ. ಇದು ಅತ್ಯಂತ ದುರದೃಷ್ಟಕರ. ಹಾಗೂ ಸುಪ್ರೀಂ ಕೋರ್ಟು ತನ್ನ ಮುಂದೆ ಇದ್ದಂಥ ಅತ್ಯಂತ ಸೂಕ್ಷ್ಮವಾದಂಥ ಹಾಗೂ ಮೋದಿ ಸರ್ಕಾರದ ಬಹಿರಂಗ ಕೋಮುವಾದಿ ಹುನ್ನಾರವನ್ನು ಗುರುತಿಸುವುದರಲ್ಲಿ ಮತ್ತು ಅದಕ್ಕೆ ಸಾಂವಿಧಾನಿಕ ತಡೆಯನ್ನು ಒಡ್ಡುವುದರಲ್ಲಿ ಮೊಟ್ಟಮೊದಲ ವೈಫಲ್ಯವನ್ನು ಕಂಡಿದೆ. ಈಗಾಗಲೇ ಹೇಳಿದಾಗೆ ಇದೊಂದು ಮಧ್ಯಂತರ ಆದೇಶ. ಇದರ ಬಗ್ಗೆ ಇನ್ನೂ ವಾದ ವಿವಾದಗಳು ಬೀದಿಯಲ್ಲೂ ಕೋರ್ಟಲ್ಲೂ ಕೂಡ ಮುಂದುವರಿಬೇಕು, ಹೋರಾಟಗಳು. ಅಂತಿಮ ಆದೇಶದಲ್ಲಾದರೂ ಇದು ಬದಲಾಗುತ್ತಾ ಅಂತ ನಿರೀಕ್ಷೆ ಮಾಡಬೇಕು. ಸದ್ಯಕ್ಕಂತೂ ಈ ಮಧ್ಯಂತರ ಆದೇಶ ಕೋಮುವಾದಿ ಹುನ್ನಾರವನ್ನು, ಇದರ ಹಿಂದೆ ಇದ್ದಂಥ ಕೋಮುವಾದಿ ಹುನ್ನಾರವನ್ನು ಗುರುತಿಸುವಲ್ಲಿ ವಿಫಲವಾಗಿದೆ. ಎರಡನೇದು, ಮೋದಿ ಸರ್ಕಾರ ವಕ್ಫ್ ತಿದ್ದುಪಡಿ ಕಾಯ್ದೆ 2025ರಲ್ಲಿ ತಂದಂಥ ಅತ್ಯಂತ ಅಪಾಯಕಾರಿ ತಿದ್ದುಪಡಿ ಯಾವುದಪ್ಪ ಅಂತಂದರೆ, ಈಗಾಗಲೇ ನಾವು ಚರ್ಚೆ ಮಾಡಿದಂತೆ ವಕ್ಫನ್ನು ಯಾವ ಧರ್ಮದವರು ಬೇಕಾದರೂ ಮಾಡ್ಬೋದಾಗಿತ್ತು. ನನಗೆ ವಕ್ಫ್ ಮಾಡಬೇಕು ಅಂತ ಆಸೆ ಇದ್ದರೆ
ನಾನು ಮುಸ್ಲಿಂ ಅಲ್ವಾ, ಕಟ್ಟರ್ ಮುಸ್ಲಿಮ ಅಲ್ವಾ, ನಾನು ಹಿಂದೂನಾ, ಇದ್ಯಾವುದೂ ಕೂಡ ಅಡ್ಡಿ ಇರಲಿಲ್ಲ. 1950 ಸಂವಿಧಾನ ಕೂಡ ನಮಗೆ ಅದರಲ್ಲಿರುವ ಆರ್ಟಿಕಲ್ 300 ನನಗೆ ಆಸ್ತಿಯ ಹಕ್ಕನ್ನು ಕೊಡುತ್ತೆ ಮತ್ತು ನನ್ನ ಆಸ್ತಿಯನ್ನು ನಾನು ಹೇಗೆ ಬೇಕಾದರೂ ಬಳಕೆ ಮಾಡಿಕೊಳ್ಳುವಂತಹ ಅವಕಾಶವನ್ನು ಕೊಡುತ್ತೆ. ಆರ್ಟಿಕಲ್ 26 ನಾನು ಮುಸ್ಲಿಂ ಅಂತ ನಾನು ಭಾವಿಸಿದ್ರೆ ನಾನು ಮುಸ್ಲಿಂ, ನಾನಾದರೆ ಯಾರಾದ್ರಿಗೂ ಕೂಡ ಸಾಬೀತು ಮಾಡುವ ಅಗತ್ಯ ಅಲ್ವದ, ನಾನು ಹಿಂದೂ ಆದರೆ ಹೌದು ಅಥವಾ ನಾನು ನಾಸ್ತಿಕ ಅಂತಂದರೆ ಹೌದು, ನನ್ನ ಕಾನ್ಷಿಯಸ್, ನನ್ನ ಪ್ರಜ್ಞೆಗೆ ನನ್ನ ಗುರುತನ್ನು ತೀರ್ಮಾನ ಮಾಡುವ ಹಕ್ಕನ್ನು ಕೊಡುತ್ತೆ. ಹೀಗಾಗಿ ನಾನು ಯಾರು, ನಾನು ಮುಸ್ಲಿಮಾ ಅಲ್ವಾ, ವಕ್ಫನ್ನು ಒಬ್ಬ ಮುಸ್ಲಿಂ ಮಾಡಬೇಕಾ ಅನ್ನುವಂತಹ ನನ್ನ ವೈಯಕ್ತಿಕ ಬದುಕಿನ ಖಾಸಗಿ ವಿಷಯ ಮತ್ತು ಧಾರ್ಮಿಕ ವಿಷಯಗಳಲ್ಲಿ ಮಧ್ಯಪ್ರವೇಶ ಮಾಡುವ ಹಕ್ಕು ಸರ್ಕಾರಕ್ಕೆ ಇರಲಿಲ್ಲ. ಆದರೆ ವಕ್ಫ್ ತಿದ್ದುಪಡಿ ಕಾಯ್ದೆ 2025ರಲ್ಲಿ ವಕ್ಫ್ ಮಾಡಬೇಕಾದರೆ ಕಡ್ಡಾಯವಾಗಿ ಮುಸ್ಲಿಮರು ಮಾತ್ರವೇ ವಕ್ಫ್ ಮಾಡಬೇಕು. ಒಂದು. ಎರಡನೇದು, ಆ ಮುಸ್ಲಿಂ ಸತತ 5 ವರ್ಷಗಳ ಕಾಲ ಇಸ್ಲಾಂ ಅನುಸರಿಸಿದ್ದಾನೆ ಎಂದು ಸಾಬೀತು ಮಾಡಬೇಕು. ಇವೆರಡು ಹೊಸ ಅಂಶಗಳನ್ನು ಮೋದಿ ಸರ್ಕಾರದ ತಿದ್ದುಪಡಿ ಕಾಯ್ದೆ ಅದರಲ್ಲಿ ಪ್ರವೇಶ ಮಾಡ್ತು, ಅದು ಕಾಯ್ದೆ ಆಯಿತು. ಇವೆರಡು ಎಷ್ಟು ಅಸಂವಿಧಾನಿಕ ಅಂತಂದರೆ, ಮೊದಲನೇದಾಗಿ ನಾನು ಆಗಲೇ ಹೇಳಿದಾಗೆ ನನ್ನ ಆಸ್ತಿ ಒಬ್ಬ ಮುಸ್ಲಿಮರೇ ವಕ್ಫನ್ನು ಮಾಡಬೇಕು ಅನ್ನುವಂಥದ್ದು, ನನ್ನ ಆಸ್ತಿಯನ್ನು ನಾನು ಹೇಗೆ ಬೇಕಾದರೂ ಬಳಕೆ ಮಾಡ್ಬೋದು ಅನ್ನೋ ಒಬ್ಬ ಮುಸ್ಲಿಮನ ಅಥವಾ ಮುಸ್ಲಿಮೇತರರ ಹಕ್ಕಿನ ನಿರಾಕರಣೆಯಾಗಿದೆ. ಇದಕ್ಕೆ ಸುಪ್ರೀಂ ಕೋರ್ಟು ಮಧ್ಯಂತರ ಆದೇಶದಲ್ಲೂ ಅವಕಾಶ ಕೊಡಬಾರ್ದಾಗಿತ್ತು. ಹಾಗೂ ಬೇರೆ ಯಾವುದೇ ಧರ್ಮಕ್ಕೂ ಅನ್ವಯವಾಗದಂಥ ವಿಶೇಷವಾದಂಥ ಒಂದು ನಿರ್ಬಂಧಗಳು ಮುಸ್ಲಿಮರಿಗೆ ಮಾತ್ರ. ಯಾಕಂದರೆ ಅದರ ಎರಡನೇ ಭಾಗ ಏನು ಹೇಳುತ್ತೆ, ಒಬ್ಬ ಮುಸ್ಲಿಂ 5 ವರ್ಷಗಳ ಕಾಲ ಇಸ್ಲಾಮನ್ನು ಅನುಸರಿಸಿದ್ದಾನೆ ಎಂದು ಸಾಬೀತು ಮಾಡಬೇಕು. ಇದರಲ್ಲಿ ಮೊದಲನೇದು, ಒಬ್ಬ ಹಿಂದೂ ತನ್ನ ಹಿಂದೂ ದತ್ತಿ ದಾನ ಧರ್ಮ ಮಾಡಬೇಕಾದ್ರೆ, ತಾನು ದಾನ ಧರ್ಮ ಮಾಡಿದ್ರೆ ಅವನು 5 ವರ್ಷ ಹಿಂದೂ ಆಗಿದ್ದನ ಅಂತ ಸಾಬೀತು ಮಾಡಬೇಕು ಅಂತ ಹಿಂದೂ ಕಾನೂನಲ್ಲಿ, ಹಿಂದೂಗಳ ಧಾರ್ಮಿಕ ದತ್ತಿ ಕಾನೂನಲ್ಲಿಲ್ಲ, ಸಿಖ್ಖರ ಧಾರ್ಮಿಕ ದತ್ತಿ ಕಾನೂನಲ್ಲಿಲ್ಲ, ಕ್ರಿಶ್ಚಿಯನ್ನರ ದತ್ತಿ ಕಾನೂನಲ್ಲಿಲ್ಲ. ಅದು ಯಾವುದರಲ್ಲೂ ಇಲ್ಲದೆ ಇರುವುದು ಮುಸ್ಲಿಮರ ಮೇಲೆ ಮಾತ್ರ ಯಾಕೆ ನಿರ್ಬಂಧವನ್ನು ಹಾಕಲಾಗುತ್ತೆ ಎನ್ನುವಂಥದ್ದು ಮೂಲಭೂತ ಹಕ್ಕಾದ ಆರ್ಟಿಕಲ್ 15ರ ಉಲ್ಲಂಘನೆ ಆಗುತ್ತೆ. ಎರಡನೇದು ಅತಿ ಮುಖ್ಯವಾದದ್ದು, ನಾನು 5 ವರ್ಷ ಇಸ್ಲಾಮನ್ನು ಅನುಸರಿಸಿದ್ದೀನಿ ಅನ್ನೋದನ್ನ ಯಾರ ಮುಂದೆ ಸಾಬೀತು ಮಾಡಬೇಕು? ಮೋದಿ ಮತ್ತು ಶಾ ಮುಂದೆನಾ? ನಾನು ಬೆಳಗ್ಗೆ ಎದ್ದು ನಮಾಜ್ ಮಾಡ್ತೀನ, ಕಲ್ಮಾ ಓದ್ತೀನ, ನಾನು ರಂಜಾನಲ್ಲಿ ಜಕಾತ್ ಮಾಡ್ತೀನ, ಮಕ್ಕಾ ಹಜ್ಗೆ ಹೋಗ್ತೀನ, ಇವೆಲ್ಲವನ್ನು ಕೂಡ ಮನೆ ಮುಂದೆ ಒಬ್ಬ ಪೊಲೀಸನ್ನಿಟ್ಟು ನೀವು ಅದನ್ನು ನಿಗಾ ವಹಿಸ್ತೀರಾ? ಸರ್ಕಾರ ನನ್ನ ಖಾಸಗಿ ಧಾರ್ಮಿಕ ಬದುಕಿನಲ್ಲಿ ಆ ಥರ ಸರ್ವೆಲೆನ್ಸ್ ಮಾಡುವ ಹಕ್ಕು ಸಂವಿಧಾನದಲ್ಲಿಲ್ಲ. ಹೀಗಾಗಿ ಇದು ವಾಸ್ತವವಾಗಿ ಮುಸ್ಲಿಮರನ್ನ ಸದಾ ಒಂದು ಮೇಲುಸ್ತುವಾರಿಗೆ ಸರ್ಕಾರ ಒಳಪಡಿಸುವಂತಹ ಕೋಮುವಾದಿ ಹುನ್ನಾರ ಹೊಂದಿದ್ದಂತಹ ಒಂದು ಅಂಶ. ಇದರಲ್ಲಿ ನಿಜವಾದ ಮುಸ್ಲಿಮರಾಗಿರ್ಬೇಕು. ಯಾಕಂದ್ರೆ ನಿಜವಾದ ಮುಸ್ಲಿಂ ಅಂದರೆ ಏನು, ಯಾರಾದ್ರಿಗೆ ಸಾಬೀತು ಮಾಡೋಕ್ಕಾಗುತ್ತೆ? ಅದು ಸಾಬೀತು ಯಾಕೆ ಮಾಡಬೇಕು? ಸೊ ಇದ್ರ ಹಿಂದೆ ಇದ್ದಂಥ ಈ ಹುನ್ನಾರವನ್ನು ಸುಪ್ರೀಂ ಕೋರ್ಟ್ ಅರ್ಥ ಮಾಡಿಕೊಂಡು ಮಧ್ಯಂತರ ಆದೇಶದಲ್ಲಿ ಇದನ್ನು ರದ್ದು ಮಾಡಬೇಕಾಗಿತ್ತು. ಬದಲಿಗೆ ಸುಪ್ರೀಂ ಕೋರ್ಟ್ನ ಮಧ್ಯಂತರ ಆದೇಶ ಏನು ಹೇಳುತ್ತಪ್ಪ ಅಂತಂದರೆ, ತಾವದನ್ನು ಇಲ್ಲಿ ಗಮನಿಸ್ಬೋದು. ಮಧ್ಯಂತರ ಆದೇಶದ ಆಪರೇಟಿವ್ ಪಾರ್ಟನ್ನು ಮಾತ್ರ ಸುಪ್ರೀಂ ಕೋರ್ಟು ತನ್ನ ವೆಬ್ಸೈಟಲ್ಲಿ ಇಟ್ಟಿದೆ. ಅದರ 209ನೇ ಪ್ಯಾರಾದ ಮೊದಲನೇ ಅಂಶದಲ್ಲಿ, ದ ಫಾಲೋಯಿಂಗ್ ಪಾರ್ಟ್ ಆಫ್ ದಿ ಕ್ಲಾಸ್ ಆರ್ ಆಫ್ ಸೆಕ್ಷನ್ 3 ಆಫ್ ದಿ ಅಮೆಂಡ್ಮೆಂಟ್ ವಕ್ಫ್ ಆಕ್ಟ್, ಎನಿ ಪರ್ಸನ್ ಶೋಯಿಂಗ್ ಆರ್ ಡೆಮಾನ್ಸ್ಟ್ರೇಟಿಂಗ್ ದಟ್ ಹಿ ಈಸ್ ಪ್ರೊಫೆಸಿಂಗ್ ಇಸ್ಲಾಂ ಫಾರ್ ಅಟ್ ಲೀಸ್ಟ್ 5 years ಶೆಲ್ ಸ್ಟ್ಯಾಂಡ್ ಸ್ಟೇಡ್. ಇದನ್ನು ಮಾತ್ರ ಓದಿದ್ದಾರೆ ಪತ್ರಿಕೆಗಳು. ಶೆಲ್ ಸ್ಟ್ಯಾಂಡ್ ಸ್ಟೇಡ್ ಅಂದರೆ 5 ವರ್ಷ ಮುಸ್ಲಿಂ ಆಗಿರುವುದನ್ನು ಸಾಬೀತು ಮಾಡಬೇಕು ಅನ್ನುವಂತಹ ಕಾಯ್ದೆಯನ್ನು ತಡೆ ಹಿಡಿಯಲಾಗಿದೆ. ಆದರೆ ಅದರ ಮುಂದಿನ ವಾಕ್ಯ ಏನು ಹೇಳುತ್ತೆ? until the rules are framed by the state government for providing a mechanism for determining the question as to whether a person has been practicing Islam for at least 5 years or not. ತಡೆಯಾಜ್ಞೆ ಎಲ್ಲಿಯ ತನಕ? ರಾಜ್ಯ ಸರ್ಕಾರಗಳು ಒಬ್ಬ ವ್ಯಕ್ತಿ ಇಸ್ಲಾಮನ್ನು ಅನುಸರಿಸಿದನ ಮತ್ತು ಪ್ರಾಕ್ಟೀಸಿಂಗ್ ಮುಸ್ಲಿಂ 5 ವರ್ಷಗಳ ಕಾಲ ಆಗಿದ್ದನೋ ಇಲ್ಲವೋ ಅನ್ನುವುದಕ್ಕೆ ನಿಯಮಗಳನ್ನು ರೂಪಿಸುವ ತನಕ ಮಾತ್ರ ಅದಕ್ಕೆ ತಡೆಯಾಜ್ಞೆ. ಅಂದರೆ ತಾತ್ವಿಕವಾಗಿ ಒಬ್ಬ ಮುಸ್ಲಿಮು 5 ವರ್ಷ ಪ್ರಾಕ್ಟೀಸಿಂಗ್ ಮುಸ್ಲಿಂ ಆಗಿರಬೇಕಾಗಿರುವುದು ಕಡ್ಡಾಯ ಅಂತನ್ಬಿಟ್ಟು ಏನೋ ಒಂದು ಕೋಮುವಾದಿಯಾದಂಥ ಉದ್ದೇಶದಿಂದ ಮೋದಿ ಸರ್ಕಾರ ನೀತಿಯನ್ನು ಮಾಡ್ತಾ ಅದನ್ನು ಒಪ್ಕೊಂಡ್ಬಿಡ್ತು. ಆ ಕೋಮುವಾದಿ ನಿಯಮವನ್ನು ಒಪ್ಕೊಂಡಾಗ್ಬಿಟ್ಟಿದೆ.
ಷರತ್ತೇನಪ್ಪ ಅಂದರೆ ರಾಜ್ಯ ಸರ್ಕಾರ ಅದಕ್ಕೆ ನಿಯಮಗಳನ್ನ ರೂಪಿಸಬೇಕು. ಹಾಗಾದರೆ ರಾಜ್ಯ ಸರ್ಕಾರ ನಿಯಮಗಳನ್ನು ರೂಪಿಸ್ತು ಅಂತ ಇಟ್ಕೊಳ್ಳೋಣ. ಆ ನಿಯಮಗಳ ಪ್ರಕಾರ 5 ವರ್ಷದ ಪ್ರಾಕ್ಟೀಸಿಂಗ್ ಮುಸ್ಲಿಂ ಅಂತ ಅಂದ್ಬಿಟ್ಟು ಸರ್ಕಾರ ಆಗರ ಉಸ್ತುವಾರಿ ಮಾಡ್ಬೋದಾ? 5 ವರ್ಷ ಮುಸ್ಲಿಂ ಆಗಿ ನಾನು ಇಲ್ಲ ಅಂತಂದ್ರೆ ನಾನು ವಕ್ಫ್ ಮಾಡೋಕ್ಕೆ, ನನ್ನ ಆಸ್ತಿಯನ್ನು ನನಗೆ ಬೇಕಾದವ್ರು ಕೊಡೋದಕ್ಕೆ ಹಕ್ಕಿರೋದಿಲ್ವಾ? ಅದು ನನ್ನ ಇತರ ಮೂಲಭೂತ ಹಕ್ಕುಗಳ ಉಲ್ಲಂಘನೆ ಆಗೋದಿಲ್ವಾ? ಅಂದರೆ ಮೇಲ್ನೋಟಕ್ಕೆ 5 ವರ್ಷಕ್ಕೆ ನಿಯಮಗಳ ಅನುಸಾರ ಮಾಡಲಿಲ್ಲ ಅಂದರೆ ಬೇಕಾಬಿಟ್ಟಿಯಾಗಿ ಸರ್ಕಾರ ದುರ್ಬಳಕೆ ಮಾಡ್ಕೋಬಹುದು ಅಂತ ಅಂದ್ಬಿಟ್ಟು ಹೇಳ್ತಿದ್ದಾರೆ. ದುರ್ಬಳಕೆ ನಿಯಮ ಇಲ್ದಿದ್ರಲ್ಲ, ಈ ಕಾನೂನೇ ದುರ್ಬಳಕೆ ಮಾಡ್ಕೊಂಡಂಗೆ ಸಂವಿಧಾನದ ಅವಕಾಶಗಳನ್ನು. ಇದನ್ನು ಯಾತಕ್ಕೆ ಸುಪ್ರೀಂ ಕೋರ್ಟು ಗ್ರಹಿಸಲಿಕ್ಕೆ ಆಗಲಿಲ್ಲ ಮಧ್ಯಂತರ ಆದೇಶದಲ್ಲಿ? ಸೊ ಹೀಗಾಗಿ ಇದು ತಡೆಯಾಜ್ಞೆ ಕೊಟ್ಟಂತೆ ಅಲ್ಲವೇ ಅಲ್ಲ. ತಡೆಯಾಜ್ಞೆ ನಿಯಮ ಮಾಡುವ ತನಕ ಮಾತ್ರ. ಆದರೆ ಕೋಮುವಾದಿ ನಿಯಮ ಏನಿದೆ, 5 ವರ್ಷ ಪ್ರಾಕ್ಟೀಸಿಂಗ್ ಮುಸ್ಲಿಂ ಮಾತ್ರ ಕೊಡಬೇಕು ವಕ್ಫ್ ಅನ್ನುವಂಥದ್ದು, ಅದನ್ನು ಒಪ್ಕೊಂಡಂಗಾಗತ್ತೆ ಪರೋಕ್ಷವಾಗಿ. ಇದು ಮತ್ತೊಂದು ಅತ್ಯಂತ ದುರದೃಷ್ಟಕರವಾದಂಥ ಅಂಶವಾಗಿದೆ. ಮೂರನೇದು ಅತ್ಯಂತ ಮುಖ್ಯವಾಗಿ, ಯಾವ ಇತರ ಧರ್ಮಗಳ ನಿಯಂತ್ರಣ ಕಾಯ್ದೆಗಳಲ್ಲೂ ಇಲ್ಲದೆ ಇರುವಂತಹ ಹೊಸ ಕಾಲಮನ್ನು ಮೋದಿ ಸರ್ಕಾರದ ವಕ್ಫ್ ತಿದ್ದುಪಡಿ ಕಾಯ್ದೆ 2025ರಲ್ಲಿ ಸೇರಿಸಲಾಯಿತು. ಉದಾಹರಣೆಗೆ, ಇವತ್ತು ಹಿಂದೂ ಚಾರಿಟಬಲ್ ಆ್ಯಕ್ಟ್ ಇದೆ, ಅಥವಾ ಬೇರೆ ಬೇರೆ ದೇವಸ್ಥಾನಗಳ ಉಸ್ತುವಾರಿ, ತಿರುಪತಿ ತಿಮ್ಮಪ್ಪನ ಟ್ರಸ್ಟ್ ಇದೆ, ಕಾಶಿ ವಿಶ್ವನಾಥನ ದೇವಸ್ಥಾನದ ದೊಡ್ಡದಾಗಿ ಅದನ್ನು ಆಧುನಿಕ ಸುಧಾರಣೆ ಮಾಡೋದಾದ್ಮೇಲೆ ಒಂದು ದೊಡ್ಡ ಟ್ರಸ್ಟ್ ಅದಕ್ಕೂ ಸ್ಥಾಪನೆ ಆಗಿದೆ. ಇಂಥ ಕಡೆ ಒಂದು ಧರ್ಮಕ್ಕೆ ಸೀಮಿತವಾದಂಥ ದೇವಸ್ಥಾನ ಅಥವಾ ಟ್ರಸ್ಟ್ಗಳ ನಿರ್ವಹಣೆಯಲ್ಲಿ, ಅದರಲ್ಲೂ ವಿಶೇಷವಾಗಿ ಹಿಂದೂ ದೇವಸ್ಥಾನಗಳ ವಿಷಯದಲ್ಲಿ ಯಾವ ಕಾರಣಗಳಿಗೂ ಹಿಂದೂಯೇತರರು ತಳಹಂತದ ನೌಕರರೂ ಆಗಬಾರದು ಅಂತಿದೆ ಈಗ ಹೊಸದಾಗಿ ಮಾಡಿರೋ ಕಾಯ್ದೆ. ತಿರುಪತಿ ತಿಮ್ಮಪ್ಪನ ದೇವಸ್ಥಾನದಲ್ಲಿರ್ಬೋದು, ಅಥವಾ ಕಾಶಿ ವಿಶ್ವನಾಥನ ದೇವಸ್ಥಾನದ ನಿಯಂತ್ರಣಾ ಮಂಡಳಿನಲ್ಲಿರ್ಬೋದು. ಅದೇ ರೀತಿ ಶಿರೋಮಣಿ ಗುರುದ್ವಾರ ಪ್ರಬಂಧಕ ಸಮಿತಿನಲ್ಲೂ ಕೂಡ ಸಿಕ್ಕೇತರರು ಇರಬೇಕು ಅಂತಿಲ್ಲ, ಬರೀ ಸಿಕ್ಕರು ಮಾತ್ರ ಇರಬೇಕು ಅಂತಿದೆ. ಆದರೆ ವಕ್ಫ್ ನಿಯಂತ್ರಣಾ ಮಂಡಳಿ, ವಕ್ಫ್ ಬೋರ್ಡ್ ಮತ್ತು ಈ ವಕ್ಫನ್ನು ನಿಯಂತ್ರಣ ಮಾಡುವುದಕ್ಕೆ 1995ರ ಕಾಯ್ದೆ ಪ್ರಕಾರ ಕೇಂದ್ರದಲ್ಲಿ ಸೆಂಟ್ರಲ್ ವಕ್ಫ್ ಕೌನ್ಸಿಲ್ ಅಂತ ಒಂದಿರುತ್ತೆ, ಅದರಲ್ಲಿ 22 ಜನ ಇರ್ತಾರೆ. ಹಾಗೂ ರಾಜ್ಯದಲ್ಲಿ ಸ್ಟೇಟ್ ವಕ್ಫ್ ಬೋರ್ಡ್ ಅಂತ ಇರುತ್ತೆ, ಅದರಲ್ಲಿ 11 ಜನ ಇರ್ತಾರೆ. 1995ರ ಕಾಯ್ದೆಯ ಪ್ರಕಾರ ಅದು ಆರ್ಟಿಕಲ್ 26ರ ಆಶಯವನ್ನು ಉಲ್ಲೇಖಿಸ್ತಾ ಆರ್ಟಿಕಲ್ 26 ಏನು ಹೇಳುತ್ತೆ, ಯಾವುದೇ ಧರ್ಮದವರು ತಮ್ಮ ಧರ್ಮಕ್ಕೆ ಸಂಬಂಧಪಟ್ಟಂಥ ಸಂಸ್ಥೆಗಳನ್ನು ಮಾಡಿಕೊಂಡಾಗ ಅದನ್ನು ಆಡಳಿತ ನಿರ್ವಹಣೆ ಮಾಡುವ ಸರ್ವಾಧಿಕಾರವು ಅವ್ರದ್ದೇ ಆಗಿರುತ್ತೆ. ಹೀಗಾಗಿ ಆ ಧರ್ಮದವರೇ ಆ ಸಂಸ್ಥೆಗಳನ್ನು ನಿಯಂತ್ರಣ ಮಾಡ್ತಾರೆ. ಈ ಆಶಯದ ಹಿನ್ನೆಲೆಯಲ್ಲಿ 1995ರ ಕಾಯ್ದೆ ಕೂಡ ಸೆಂಟ್ರಲ್ ವಕ್ಫ್ ಕೌನ್ಸಿಲ್ ಮತ್ತು ಸ್ಟೇಟ್ ವಕ್ಫ್ ಬೋರ್ಡು ಮುಸ್ಲಿಮರೇ ಇರಬೇಕು ಸದಸ್ಯರು. ಅಷ್ಟು ಮಾತ್ರ ಅಲ್ಲದೀರ ಸೆಂಟ್ರಲ್ ವಕ್ಫ್ ಕೌನ್ಸಿಲ್ಗೆ ಸರ್ಕಾರ ನೇಮಿಸುವಂತಹ ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರ್ ಯಾರಿರ್ತಾರೆ ಅವರು ಮುಸ್ಲಿಮರೇ ಆಗಿರಬೇಕು. ಹಾಗೂ ಪದನಿಮಿತ್ತ ಸದಸ್ಯರಾಗಿ ಯಾರು ಮಂತ್ರಿಗಳಿರ್ತಾರೆ ಅವರು ಕೂಡ ಮುಸ್ಲಿಮರಾಗಿದ್ದರೆ ಒಳಿತು. ಅಂದರೆ ಮುಖ್ಯವಾಗಿ ಇದು ಮುಸ್ಲಿಮರಿಂದ ಮುಸ್ಲಿಮರಿಗಾಗಿ ಇರುವ ಸಂಸ್ಥೆ ಆಗಿರುವುದರಿಂದ ಮುಸ್ಲಿಮರೇ ಅದರ ನಿರ್ವಹಣೆ ಮಾಡಿಕೊಳ್ಬೇಕು ಅಂತ 95ರ ಕಾಯ್ದೆ ಹೇಳಿತ್ತು. ಅದೇ ಅವಕಾಶ ಶಿರೋಮಣಿ ಗುರುದ್ವಾರ ಪ್ರಬಂಧಕ, ಇದು ಬರೀ ಮುಸ್ಲಿಮರಿಗೆ ಕೊಟ್ಟಿರುವಂಥ ವಿಶೇಷ ಅವಕಾಶಗಳು, ಹಕ್ಕುಗಳು ಅಲ್ಲ, ಹಿಂದೂಗಳಿಗೂ ಅದೇ ಹಕ್ಕಿದೆ. ನಾನು ಆಗ ಹೇಳಿದಾಗೆ ತಿರುಪತಿ ತಿಮ್ಮಪ್ಪನ ದೇವಸ್ಥಾನ, ಕಾಶಿ ವಿಶ್ವನಾಥ ಅಥವಾ ಶಿರೋಮಣಿ ಗುರುದ್ವಾರ ಪ್ರಬಂಧಕ ಕಮಿಟಿ, ಸಿಕ್ಕರದು ಎಲ್ಲದರಲ್ಲೂ ಹೀಗೆ ಇದೆ. ಆದರೆ 2025ರ ಮೋದಿ ಸರ್ಕಾರದ ತಿದ್ದುಪಡಿ ಕಾಯ್ದೆ ಏನು ಮಾಡ್ತಪ್ಪ ಅಂತಂದರೆ, ಇದಕ್ಕೆ ತಿದ್ದುಪಡಿಯನ್ನು ತಂದು ಯಾವ ರೀತಿ ಅದನ್ನು ರಚಿಸಿದ್ರು ಅಂತಂದರೆ, ಮೋದಿ ಸರ್ಕಾರದ ಕಾಯ್ದೆನಲ್ಲಿ 2 ಅಂಶಗಳಿತ್ತು. ಮೊದಲನೇದಾಗಿ, ಕಡ್ಡಾಯವಾಗಿ ಸೆಂಟ್ರಲ್ ವಕ್ಫ್ ಕೌನ್ಸಿಲಲ್ಲಿ ಮತ್ತು ಸ್ಟೇಟ್ ವಕ್ಫ್ ಬೋರ್ಡ್ಗಳಲ್ಲಿ 2 ಮುಸ್ಲಿಮೇತರರು ಇರಲೇಬೇಕು ಅಂತಿತ್ತು. ಮುಸ್ಲಿಮೇತರರು ಇರಬೇಕು ಅನ್ನೋದೊಂದು ಕಡ್ಡಾಯ ಮಾಡಿದ್ರು, ಬೇರೆ ಯಾವುದರಲ್ಲೂ ಇಲ್ಲ. ಮುಸ್ಲಿಮೇತರ ಯಾಕೆ ಇರಬೇಕು ಮುಸ್ಲಿಮರ ಸಂಸ್ಥೆಗಳಲ್ಲಿ? ಇದು ಸಂವಿಧಾನ ಬಾಹಿರವಾದದ್ದು, ಅದೊಂದು. ಎರಡನೇದು, ಉಳಿದ 20, ಉದಾಹರಣೆಗೆ 22 ಜನರಲ್ಲಿ 2 ಮುಸ್ಲಿಮೇತರರು, ಇನ್ನು 20 ಜನ ಯಾರಿರಬೇಕು? ಆ 20 ಜನ ಆದರೂ ಮುಸ್ಲಿಮರು ಇರಬೇಕು ಅಂತಿರಲಿಲ್ಲ ಮೋದಿಯವರ ಕಾಯ್ದೆನಲ್ಲಿ. ಆ ಕಾಯ್ದೆಯ ಪ್ರಕಾರ ಅಬ್ಬಬ್ಬ ಅಂದರೆ 22 ಜನರಲ್ಲಿ 10 ಜನ ಮಾತ್ರ ಕಡ್ಡಾಯವಾಗಿ ಮುಸ್ಲಿಮರು, ಇನ್ನು 12 ಜನ ಮುಸ್ಲಿಮೇತರರೂ ಕೂಡ ನೇಮಕವಾಗುವ ಅವಕಾಶವನ್ನು ತೆರೆದಿಟ್ಟಿತ್ತು. ಅದೇ ರೀತಿ ಸ್ಟೇಟ್ ವಕ್ಫ್ ಬೋರ್ಡ್ಗಳಲ್ಲಿ 11 ಜನರಲ್ಲಿ 4 ಜನ ಮಾತ್ರ ಕಡ್ಡಾಯವಾಗಿ ಮುಸ್ಲಿಮರಾಗಿರಬೇಕು ಅನ್ನೋ ಅವಕಾಶ ಇತ್ತು. ಉಳಿದ 7 ಜನ ಮುಸ್ಲಿಮೇತರರೂ ಆಗಿರುವಂತಹ ಸಾಧ್ಯತೆಯನ್ನು ಅವಕಾಶ ಕೊಟ್ಟಿತ್ತು. ಅಂದರೆ ಸ್ಟೇಟ್ ವಕ್ಫ್ ಬೋರ್ಡಲ್ಲಿ, ಸೆಂಟ್ರಲ್ ವಕ್ಫ್ ಕೌನ್ಸಿಲಲ್ಲಿ ಮುಸ್ಲಿಮರೇ ಮೈನಾರಿಟಿ ಆಗಿಬಿಡುವಂತಹ ಅವಕಾಶವನ್ನು ಈ ತಿದ್ದುಪಡಿ ಕಾಯ್ದೆ ಕೊಟ್ಟಿತ್ತು. ಸೊ ಹೀಗಾಗಿ
ಈ ವಿಷಯದಲ್ಲಿ ಮೋದಿ ಸರ್ಕಾರದ ತಿದ್ದುಪಡಿ 2 ಕಾರಣಕ್ಕಾಗಿ ವಿಶೇಷವಾಗಿ ಅಸಂವಿಧಾನಿಕ. ಮೊದಲನೇದು, ಮುಸ್ಲಿಮರ ಸಂಸ್ಥೆನಲ್ಲಿ ಮುಸ್ಲಿಮೇತರರು ಯಾಕಿರಬೇಕು? ಹಿಂದೂ ಸಂಸ್ಥೆನಲ್ಲಿ ಇಲ್ಲದೆ ಇರೋದು, ಕ್ರಿಶ್ಚಿಯನ್ ಸಂಸ್ಥೆನಲ್ಲಿ, ಸಿಖ್ ಸಂಸ್ಥೆನಲ್ಲಿ ಇಲ್ಲದೆ ಇರೋದು, ಈ ಸಂಸ್ಥೆಗಳಲ್ಲಿ ಮಾತ್ರ ಯಾಕಿರಬೇಕು ಅನ್ನುವಂಥದ್ದು ಆರ್ಟಿಕಲ್ 15ರ ಪ್ರಕಾರ ಒಂದು ಧಾರ್ಮಿಕ ತಾರತಮ್ಯ ಆಯಿತು. ಮುಸ್ಲಿಮರು ಅನ್ನೋ ಕಾರಣಕ್ಕಾಗಿ ಮಾಡ್ತಿರೋ ತಾರತಮ್ಯ ಆಯಿತು. ಹೀಗಾಗಿ ಅದು ಅಸಂವಿಧಾನಿಕ. ಆರ್ಟಿಕಲ್ 26 ಕೂಡ ಆಯಾ ಧರ್ಮಿಕರು ತಮ್ಮ ಧರ್ಮ ಸಂಸ್ಥೆಗಳನ್ನು ಆಡಳಿತ ನಿರ್ವಹಣೆ ಮಾಡ್ಕೊಳ್ಬಹುದು ಅಂತ ಹೇಳೋದಕ್ಕೂ ಕೂಡ ಇದನ್ನು ಉಲ್ಲಂಘನೆ ಮಾಡುತ್ತೆ. ಹೀಗಾಗಿ ಒಂದು ಮುಸ್ಲಿಂ ವಕ್ಫ್ನಲ್ಲಿ ಮುಸ್ಲಿಮೇತರರಿರುವುದು ಆರ್ಟಿಕಲ್ 15, ಆರ್ಟಿಕಲ್ 26 ಇವೆರಡರ ಪ್ರಕಾರವೂ ಕೂಡ ಉಲ್ಲಂಘನೆ. ಎರಡನೇದು, ಅದು ಈ ಕಾಯ್ದೆಯೇ ಉಲ್ಲಂಘನೆ ಹಂಗೆ ನೋಡೋದಾದರೆ. ಆದರೆ ಅದರ ಒಳಗಡೆ ಇನ್ನೊಂದೇನಿತ್ತು, ಆ ರೀತಿ ಇಬ್ಬರು ಮುಸ್ಲಿಮೇತರರಿದ್ದರೂ ಕೂಡ ಮುಸ್ಲಿಮರೇ ಮೈನಾರಿಟಿ ಆಗುವ ರೀತಿ ಇಲ್ಲಿ ಅವಕಾಶಗಳನ್ನು ರೂಪಿಸಲಾಗಿತ್ತು. ಸೊ ಮಧ್ಯಂತರ ಆದೇಶದಲ್ಲಿ ಸುಪ್ರೀಂ ಕೋರ್ಟ್ ಏನು ಮಾಡಬೇಕಾಗಿತ್ತು? ಮುಸ್ಲಿಂ ಸಂಸ್ಥೆನಲ್ಲಿ ಮುಸ್ಲಿಮೇತರರು ಯಾಕಿರಬೇಕು? ಅದರಲ್ಲಿ 2 ಇರ್ತಾರ 3 ಇರ್ತಾರ ಬೇರೆ ಪ್ರಶ್ನೆ. ಏನು ಮಾಡಿದೆ ಈ ವಿಷಯದಲ್ಲಿ ಅಂತಂದರೆ, ತಮ್ಮ ಪರದೆಯ ಮೇಲೆ ಇದರ 4ನೇ ಅಂಶ ಬರುತ್ತೆ, ನೋಡಬೇಕು. ಇಟ್ ಈಸ್ ಡೈರೆಕ್ಟೆಡ್ ದಟ್ ಇನ್ ಸೋ ಫಾರ್ ಆಸ್ ಸೆಂಟ್ರಲ್ ವಕ್ಫ್ ಕೌನ್ಸಿಲ್ ಕಾನ್ಸ್ಟಿಟ್ಯೂಟೆಡ್ ಅಂಡರ್ ಸೆಕ್ಷನ್ 9 ಆಫ್ ದಿ ಅಮೆಂಡ್ಮೆಂಟ್ ವಕ್ಫ್ ಆಕ್ಟ್ is concerned, it shall not consist of more than 4 non-Muslim members out of 22. Equally, in so far as the board constituted under section 14 of the Amendment Waqf Act is concerned, it is directed that it shall not consist of more than 3 non-Muslims member out of 11. ಏನು ಹೇಳ್ತಿದ್ದಾರೆ? ಈ ತಿದ್ದುಪಡಿ ಕಾಯ್ದೆನಲ್ಲಿ 22 ಜನರಲ್ಲಿ 2 ಮುಸ್ಲಿಮೇತರರು ಇರಬೇಕು ಅಂತ ಹೇಳಿದ್ದಾರೆ. ಮುಸ್ಲಿಮೇತರರು ಯಾಕಿರಬೇಕು ಅನ್ನೋ ಪ್ರಶ್ನೆನೇ ಪರಿಗಣನೆಗೆ ತಗೊಂಡಿಲ್ಲ ಮಧ್ಯಂತರ ಆದೇಶ. ಆದರೆ ಯಾವ ಕಾರಣಕ್ಕೂ 4 ಜನರಿಗಿಂತ ಜಾಸ್ತಿ ಮುಸ್ಲಿಮೇತರರು ಸೆಂಟ್ರಲ್ ವಕ್ಫ್ ಕೌನ್ಸಿಲ್ ಅಲ್ಲಿ ಇರಬಾರ್ದು ಮತ್ತು ಸ್ಟೇಟ್ ವಕ್ಫ್ ಬೋರ್ಡ್ಗಳಲ್ಲಿ 3 ಜನಕ್ಕಿಂತ ಜಾಸ್ತಿ ಮುಸ್ಲಿಮೇತರರು ಇರಬಾರ್ದು ಅಂತ ಹೇಳೋದ್ರ ಮೂಲಕ ಪರೋಕ್ಷವಾಗಿ ಮುಸ್ಲಿಮೇತರರು ಇರಬಹುದು ಅಂತ ಒಪ್ಕೊಂಡಿದೆ ಆ ನಿಯಮವನ್ನು. ಮುಸ್ಲಿಮರೇ ಮೈನಾರಿಟಿ ಆಗುವ ಅಂಶ ಇದರಿಂದ ತಡೆ ಹಿಡಿಯಲಾಗಿದೆ. ಆದರೆ ಮುಸ್ಲಿಮೇತರರನ್ನ ಯಾತಕ್ಕೆ? ಫಸ್ಟ್ ಆಫ್ ಆಲ್ ಮುಖ್ಯವಾದಂಥ ವಿಷಯ ಅದು. ಕತ್ತಿಸ್ಬಿಡ್ತೀವಿ ಅಂತ ಬಂದಾಗ ಕತ್ತಬೇಡ, ಬರೀ ಕಾಲು ಮಾತ್ರ ಕತ್ತರಿಸು ಅನ್ನೋಂಥದ್ದು ನ್ಯಾಯ ಅಲ್ಲ. ಯಾವುದೇ ವ್ಯಕ್ತಿ ಯಾರ ಮೇಲೂ ಹಲ್ಲೆ ಮಾಡಬಾರ್ದು. ಕಾಲು ಕತ್ತರಿಸುವುದು ಕೂಡ ನನ್ನ ಜೀವದ ಮೇಲೆ ಮಾಡಿದ ಹಲ್ಲೆನೆ. ಕತ್ತರಿಸ್ತಿಲ್ವಲ್ಲ, ಜೀವ ಉಳಿತಲ್ಲ ಅಂತ ನೋಡುವಂಥದ್ದು ನ್ಯಾಯದ ಜೊತೆ ಮೋದಿ ಸರ್ಕಾರದ ಜೊತೆ ಮಾಡಿಕೊಳ್ಳುವ ರಾಜಿ, ಸಂವಿಧಾನದ ಉಲ್ಲಂಘನೆ ನೇರವಾಗಿ. ಮಧ್ಯಂತರ ಆದೇಶದಲ್ಲಿ ಸುಪ್ರೀಂ ಕೋರ್ಟು ಈ ಅನ್ಯಾಯವನ್ನು, ಇಷ್ಟು ನಿಚ್ಚಳವಾಗಿ ನಡೆದಿರುವಂತಹ ತಾರತಮ್ಯವನ್ನು ಗುರುತಿಸಬೇಕಾಗಿತ್ತು. ಇಲ್ಲಿ ಮುಸ್ಲಿಮರು ಮೈನಾರಿಟಿ ಆಗುವ ಅವಕಾಶವನ್ನು ತಪ್ಪಿಸಿದೆ ಅಂತ ಅಂದ್ಬಿಟ್ಟು ಸಂತೋಷ ಪಡುವುದರಲ್ಲಿ ಯಾವುದೇ ವಿಶೇಷವಾದಂಥ ಸಂಭ್ರಮ ಇಲ್ಲ. ಯಾಕಂದರೆ ಇದು ಜಾರಿಗೆ ಬರುತ್ತೆ ಇನ್ನು ಮುಂದೆ ಅಂತಿಮ ಆದೇಶ ಬರುವ ತನಕ. ಇದರಿಂದಾಗುವ ಕೋಲಾಹಲಗಳೇ ಬೇರೆ ರೀತಿಯೇ ಇರುತ್ತೆ. ಅಷ್ಟು ಮಾತ್ರ ಅಲ್ಲ, 1995ರ ಕಾಯ್ದೆನಲ್ಲಿ ಸೆಂಟ್ರಲ್ ವಕ್ಫ್ ಕೌನ್ಸಿಲ್ನಲ್ಲಿ ಸಿಇಒ ಕಡ್ಡಾಯವಾಗಿ ಮುಸ್ಲಿಮರು ಇರಬೇಕು ಅಂತಿತ್ತು. 2025ರ ತಿದ್ದುಪಡಿ ಕಾಯ್ದೆ ಮೋದಿ ಸರ್ಕಾರ ತಂದಿದ್ದರಲ್ಲಿ ಮುಸ್ಲಿಮರೇ ಇರಬೇಕು ಅನ್ನೋ ಕಡ್ಡಾಯವನ್ನು ತೆಗೆದುಬಿಟ್ರು. ಇದನ್ನು ಕಾಂಟ್ರಾಸ್ಟ್ ಮಾಡಿ ನೀವು ಕಾಶಿ ವಿಶ್ವನಾಥ ಅಥವಾ ತಿರುಪತಿ ತಿಮ್ಮಪ್ಪನ ದೇವಸ್ಥಾನಕ್ಕೆ, ಅಲ್ಲಿ ಕಾರ್ಯದರ್ಶಿಗಳು ಸಿಇಒಗಳು ಮಾತ್ರ ಅಲ್ಲ, ಜವಾನರು ಕೂಡ ಹಿಂದೂಗಳಾಗಿರಬೇಕು ಅಂತ ಕಾನೂನು ಮಾಡ್ತಾರೆ. ಇಲ್ಲಿ ಸಿಇಒನೇ ಮುಸ್ಲಿಂ ಆಗಿರಬೇಕಾಗಿಲ್ಲ ಅಂತ ಕಾನೂನು ಮಾಡಿದ್ರೆ ಇದು ತಾರತಮ್ಯ ಅಂತ ಮಧ್ಯಂತರ ಆದೇಶ ಗುರುತಿಸ್ತೀರಾ? ಅಂದರೆ 5ನೇ ಅಂಶ ಹೇಳುತ್ತೆ, ದೋ ವಿ ಆರ್ ನಾಟ್ ಇನ್ಕ್ಲೈನ್ ಟು ಸ್ಟೇ ದ ಪ್ರಾವಿಷನ್ ಆಫ್ ಸೆಕ್ಷನ್ 23 ಆಫ್ ದಿ ಅಮೆಂಡೆಡ್ ವಕ್ಫ್ ಆಕ್ಟ್, we direct that as far as possible an effort should be made to appoint the chief executive officer of the board who is the ex officio secretary from amongst the Muslim community. ಎಷ್ಟು ಸಾಧ್ಯವೋ ಅಷ್ಟು ಪ್ರಯತ್ನಿಸಿ ಅಂತ ಬಿಟ್ಟು ಸಲಹೆ ಕೊಟ್ಬಿಟ್ರೆ ಈ ಸರ್ಕಾರ ಯಾವತ್ತಾದರೂ ಅದನ್ನು ಜಾರಿ ಮಾಡಿದ್ದೀವಿ ನಮ್ಮ ಕಣ್ಣೆದುರಿಗೆ ಇದೆ. ಬಿಹಾರದಲ್ಲಿ SIR ಪ್ರಕ್ರಿಯೆ ನಡೀತಾ ಇದೆ. ಅಲ್ಲಿ ಆಧಾರ್ ಕಾರ್ಡ್ ಕಡ್ಡಾಯವಾಗಿ ಬಳಸಿ ಅಂತ ಸಲಹೆ ರೂಪದಲ್ಲಿ 3 ಆದೇಶವನ್ನು ಕೊಟ್ಟರು. ಒಂದು ಕಡೆ ಇವರು 3 ಆದೇಶ ಕೊಡೋಕ್ಕೆ, ಇನ್ನೊಂದು ಕಡೆ ಚುನಾವಣಾ ಆಯೋಗ ಇಲ್ಲ ಆಧಾರ್ ಕಾರ್ಡ್ ಒಪ್ಪಲ್ಲ ಅನ್ನೋಕ್ಕೆ. ಮತ್ತೆ ಅದನ್ನು ಸುಪ್ರೀಂ ಕೋರ್ಟ್ ಗಮನಕ್ಕೆ ತಂದಾಗ ಸುಪ್ರೀಂ ಕೋರ್ಟು ಸ್ಪಷ್ಟ ಮಾತುಗಳಲ್ಲಿ ಆದೇಶವನ್ನು ಕೊಡ್ತು. 11 ದಾಖಲೆಗಳ ಜೊತೆಗೆ ಆಧಾರ್ ಕಾರ್ಡನ್ನು 12ನೇ ದಾಖಲೆಯಾಗಿ ಪರಿಗಣಿಸತಕ್ಕದ್ದು ಅಂತ. ಬರೀ ಸಲಹೆ ಕೊಟ್ಟಲ್ಲ, ಆದೇಶ ಕೊಡಬೇಕಾಗಿತ್ತು. ಈಗ ಆ ಥರ ಆದೇಶ ಕೊಟ್ಟ ಮೇಲೂ ಕೂಡ ಈಗ ಇನ್ನೊಂದ್ಸತಿ ಮನವಿ ಮಾಡ್ಕೊಂಡಿದ್ದಾರೆ. ಏನಪ್ಪ ಅಂದರೆ, ಇಲ್ಲ ಆಧಾರ್ ಕಾರ್ಡ್ ಎಲ್ಲ ದುರುಪಯೋಗ ಆಗುತ್ತೆ, ದಯವಿಟ್ಟು ನಿಮ್ಮ ಆದೇಶವನ್ನು ತಿದ್ದುಕೊಳ್ಳಿ ಅಂತ ನೋಡಿ ಮತ್ತೆ ಮನವಿ ಹೋಗಿದ್ದಾರೆ. ಇಂಥ ಸರ್ಕಾರಕ್ಕೆ
ಸಾಧ್ಯವಾದಷ್ಟು ಪ್ರಯತ್ನಿಸಿ. ಒಬ್ಬ CEO ಮುಸ್ಲಿಮನೇ ಆಗಿರುವುದಕ್ಕೆ ಅನ್ನೋದ್ರಲ್ಲಿ ಏನಾದರೂ ಅರ್ಥ ಇದೆಯಾ? ನಾಲ್ಕನೇದು, ಇದರಷ್ಟೇ ಭೀಕರವಾಗಿದ್ದು ಇನ್ನೊಂದು ಅಂಶ ಯಾವುದಪ್ಪ ಅಂದರೆ, ಸರ್ಕಾರ ಮತ್ತು ವಕ್ಫ್ ಬೋರ್ಡ್ ಇವುಗಳ ನಡುವೆ ಒಂದು ಜಮೀನು ವಕ್ಫ್ ಹೌದಾ ಅಲ್ವಾ ಅಂತ ಒಂದು ತಗಾದೆ ಬರುತ್ತೆ. ಸಾಮಾನ್ಯವಾಗಿ ಏನು ನಡೀತಿತ್ತು, 1995 ಕಾಯ್ದೆ ಪ್ರಕಾರ ಒಬ್ಬ ಸರ್ವೆ ಕಮಿಷನರ್ನ ನೇಮಕ ಮಾಡ್ತಿದ್ರು. ಸರ್ವೆ ಕಮಿಷನರು ಯಾವ್ಯಾವುದು ವಕ್ಫ್ ಆಸ್ತಿ ಅಥವಾ ವಕ್ಫ್ ಆಸ್ತಿ ಅಲ್ಲ ಅಂತಂದ್ಬಿಟ್ಟು ಸರ್ವೆ ಮಾಡಿ ಅದನ್ನು ಸರ್ಕಾರಕ್ಕೆ ವರದಿ ಸಲ್ಲಿಸ್ತಿದ್ರು. ಸರ್ಕಾರ ಅದನ್ನು ವಕ್ಫ್ ಬೋರ್ಡ್ಗೆ, ಅದು ವಕ್ಫ್ ಅಂತಾಗಿದ್ದರೆ ಅಥವಾ ವಕ್ಫ್ ಅಲ್ಲ ಅಂತಾಗಿದ್ದರೆ ಅದನ್ನು ವಕ್ಫ್ ಬೋರ್ಡ್ಗೆ ಅದನ್ನು ಫಾರ್ವರ್ಡ್ ಮಾಡ್ತಾ ಇದ್ರು. ವಕ್ಫ್ ಬೋರ್ಡ್ ಅದನ್ನು ವಕ್ಫ್ ಅಲ್ವಾ ಮತ್ತೊಂದ ಅಂತ ಕೇಳಿದಾಗ ವಕ್ಫ್ ಟ್ರಿಬ್ಯುನಲಲ್ಲಿ ಅದು ಅಂತಿಮವಾಗಿ ತೀರ್ಮಾನ ಆಗಿರ್ತಿತ್ತು, ತಗಾದೆ ಆದರೆ ಸರ್ಕಾರಿ ಆಸ್ತಿ ಆಗಿದ್ರು, ಸರ್ಕಾರಿ ಆಸ್ತಿ ಅಲ್ಲ ಅಂತಾಗಿದ್ರು ಕೂಡ. ಅಂದರೆ ಸರ್ಕಾರ ಯಾವುದಾದ್ರೂ ಒಂದು ಆಸ್ತಿ ನನಗೆ ಸೇರಿದ್ದು ಅಂತಂದ್ಬಿಟ್ಟು ಹೇಳಿ ವಕ್ಫ್ ಬೋರ್ಡ್ಗೆ ಅದನ್ನು ವಕ್ಫ್ ಬೋರ್ಡ್ ವಶಪಡಿಸ್ಕೊಂಡಿದೆ ಅಂತಲೋ ಅಥವಾ ವಕ್ಫ್ ಬೋರ್ಡು ನನಗೆ ಸೇರಬೇಕು, ವಕ್ಫ್ ಜಮೀನನ್ನು ಸರ್ಕಾರ ವಶಪಡಿಸ್ಕೊಂಡಿದೆ ಎನ್ನುವಂಥ ತಗಾದೆ ಬಂದಾಗ ಅದನ್ನು ತೀರ್ಮಾನ ಮಾಡ್ತಾ ಇದ್ದಿದ್ದು ಸರ್ಕಾರ ಅಲ್ಲ, ಒಂದು ಟ್ರಿಬ್ಯುನಲಲ್ಲಿ ಒಬ್ಬ ಜಡ್ಜ್ ಕೂಡ ಇರ್ತಿದ್ರು ಅಥವಾ ಹೈಕೋರ್ಟ್. ವಿಷಯ ಏನು, ಇದರಲ್ಲೊಂದು ನ್ಯಾಚುರಲ್ ಪ್ರಿನ್ಸಿಪಲ್ಸ್ ಆಫ್ ನ್ಯಾಚುರಲ್ ಜಸ್ಟಿಸ್ ಇದೆ, ಸಹಜ ನ್ಯಾಯ. ಸರ್ಕಾರವಾಗಿ ನಾನು ಕೂಡ ಒಬ್ಬ ವಾದಿ, ವಕ್ಫ್ ಬೋರ್ಡ್ ಕೂಡ ಒಂದು ವಾದಿ ಅಂತಾದಾಗ ನಾನು ಸರ್ಕಾರವಾದ ಮಾತ್ರಕ್ಕೆ ನಾನು ದಾವೇದಾರ ಆಗಿರ್ಬೇಕಾದ್ರೆ ನನ್ನ ದಾವೆಯನ್ನು ನಾನೇ ತೀರ್ಮಾನ ಮಾಡಬಾರದು. ಅದು ಪ್ರಿನ್ಸಿಪಲ್ಸ್ ಆಫ್ ನ್ಯಾಚುರಲ್ ಜಸ್ಟಿಸ್, ಸಹಜ ನ್ಯಾಯಕ್ಕೆ ವಿರುದ್ಧವಾದದ್ದು. ಆದರೆ 2025 ಮೋದಿ ತಂದಂಥ ತಿದ್ದುಪಡಿ ಕಾಯ್ದೆನಲ್ಲಿ ಸರ್ಕಾರಕ್ಕೂ ವಕ್ಫ್ ಬೋರ್ಡ್ಗೂ ಏನಾದರೂ ತಗಾದೆ ಇದ್ದರೆ ಡಿಸ್ಟ್ರಿಕ್ಟ್ ಕಲೆಕ್ಟರ್ಗೆ, ಮೊದಲು ಡಿಸ್ಟ್ರಿಕ್ಟ್ ಕಲೆಕ್ಟರ್ ಅಂತಿತ್ತು, ಅದಾದ್ಮೇಲೆ ತಿದ್ದುಪಡಿ ಮಾಡಿ ಸರ್ಕಾರ ನೇಮಿಸುವಂತಹ ಒಬ್ಬ ಉನ್ನತಾಧಿಕಾರಿ ಅದು ವಕ್ಫ್ ಅಲ್ವಾ ಹೌದಾ ಅನ್ನೋದನ್ನು ತೀರ್ಮಾನ ಮಾಡ್ತಾರೆ. ಅದು ಒಂದು ಸತಿ ಹಂಗೆ ತೀರ್ಮಾನ ಆದಮೇಲೆ ಅದು ವಕ್ಫ್ ಆಗಿ ಉಳಿಯುವುದಿಲ್ಲ. ಆಮೇಲೆ ಅದಕ್ಕೆ ತಕ್ಕಂತೆ ಸರ್ಕಾರ ಈವನ್ ಅವರ ಆಸ್ತಿ ಪತ್ರಗಳಲ್ಲೂ ಕೂಡ ಅದನ್ನು ಬದಲಾಯಿಸಬಹುದು, ಅವರ ಆಸ್ತಿ ಒಡೆತನವನ್ನು ಬದಲಾಯಿಸಬಹುದು ಅಂತೇಳಿ ಸರ್ಕಾರವೇ ತಾನೇ ದಾವೆ ಹೂಡಿ ಇದು ವಕ್ಫು ಅಂತೇಳಿ ತಾನೇ ಅದನ್ನು ತೀರ್ಮಾನವೂ ಕೂಡ ಮಾಡಿಬಿಡುವಂಥ ಅತ್ಯಂತ ಹಾಸ್ಯಾಸ್ಪದವಾದಂಥ, ಅತ್ಯಂತ ಅಪ್ರಜಾತಾಂತ್ರಿಕವಾದಂಥ ಒಂದು ಅವಕಾಶವನ್ನು ಮಾಡಿಕೊಟ್ಟಿತ್ತು ಈ ಕಾಯ್ದೆನಲ್ಲಿ. ಆ ಕಾಯ್ದೆಗೆ ಸಂಪೂರ್ಣವಾಗಿ ತಡೆಯನ್ನು ನೀಡಲಾಗಿದೆ. ಸರ್ಕಾರ ಆ ರೀತಿ ವಕ್ಫ್ ಆಸ್ತಿಯನ್ನು ತನ್ನದೇ ಅಂತಂದರೂ ಕೂಡ ಅದು ಎಲ್ಲಿಯ ತನಕ ಟ್ರಿಬ್ಯುನಲ್ ಮೂಲಕವೋ ಅಥವಾ ಹೈಕೋರ್ಟ್ ಮೂಲಕವೋ, ಅಂದರೆ ಸರ್ಕಾರ ತೀರ್ಮಾನ ಮಾಡೋಂಗಿಲ್ಲ, ಒಂದು ನ್ಯಾಯಾಂಗ ಪ್ರಕ್ರಿಯೆ ಮೂಲಕ, ಒಂದು ನ್ಯಾಯಾದೇಶದ ಮೂಲಕ ಅದರ ಒಡೆತನ ತೀರ್ಮಾನವಾಗುವ ತನಕ ಅದು ವಕ್ಫ್ ಆಗಿಯೇ ಉಳಿಯುತ್ತೆ. ಮತ್ತು ಮೂರನೇ ಪಾರ್ಟಿ ಅದರಲ್ಲಿ ತನ್ನ ಹಕ್ಕನ್ನು, ಅಂದರೆ ಸರ್ಕಾರ ಅಥವಾ ವಕ್ಫ್ ಬೋರ್ಡ್ನ ಆಚೆ ಮೂರನೇವರಾರು ಅದರಲ್ಲಿ ಮಧ್ಯಪ್ರವೇಶ ಮಾಡುವುದಕ್ಕೆ ಅವಕಾಶ ಇರುವುದಿಲ್ಲ ಅನ್ನುವಂಥ ಒಂದು, ಮತ್ತು ಅಲ್ಲಿಯ ತನಕ ಆ ಆಸ್ತಿಯ ಒಡೆತನದ ಪ್ರಕ್ರಿಯೆಗಳನ್ನು ಕೂಡ ಬದಲಾಯಿಸುವಂತಿಲ್ಲ ಸರ್ಕಾರ ಅನ್ನುವಂಥ ಒಂದು ಪರಿಹಾರ ಮಾತ್ರ ನಿಜವಾದ ನ್ಯಾಯಯುತ ಪರಿಹಾರವಾಗಿದೆ. ಯಾಕಂದರೆ ಅದರಲ್ಲಿ ಒಂದು ಸಾಂವಿಧಾನಿಕ ಪ್ರಿನ್ಸಿಪಲನ್ನು ಮಧ್ಯಂತರ ಆದೇಶದಲ್ಲಿ ಹೇಳಲಾಗುತ್ತೆ. ಏನಪ್ಪ ಅಂದರೆ, ನಮ್ಮ ಭಾರತದ ಸಂವಿಧಾನದ ಪ್ರಕಾರ ಡಿವಿಷನ್ ಆಫ್ ಪವರ್ಸ್, ಎಕ್ಸಿಕ್ಯೂಟಿವ್ಗೆ ಒಂದು ಪವರ್ ಇದೆ, ನ್ಯಾಯಾಂಗಕ್ಕೆ ಒಂದು ಪವರ್ ಇದೆ, ಕಾರ್ಯಾಂಗಕ್ಕೆ ಒಂದು ಪವರ್ ಇದೆ, ಶಾಸಕಾಂಗಕ್ಕೆ ಒಂದು ಪವರ್ ಇದೆ. ಒಬ್ಬರ ಅಧಿಕಾರದ ವ್ಯಾಪ್ತಿನಲ್ಲಿ ಇನ್ನೊಬ್ಬರು ಮೂಗು ತೂರಿಸೋಂಗಿಲ್ಲ. ಹಾಗೂ ಎಲ್ಲಕ್ಕಿಂತ ಮುಖ್ಯವಾಗಿ ಆರ್ಟಿಕಲ್ 13 ಏನು ಹೇಳುತ್ತೆ, ಸರ್ಕಾರ ಮಾಡುವ ಯಾವುದೇ ಕಾನೂನನ್ನು ಜುಡಿಷಿಯಲ್ ರಿವ್ಯೂಗೆ ಒಳಪಡಿಸಬಹುದು ಅಂತಿದೆ. ಮತ್ತು ಸರ್ಕಾರ ತಾನೇ ದಾವೇದಾರ ಆಗಿದ್ದಾಗ ತನ್ನ ಕೇಸನ್ನು ತಾನೇ ತೀರ್ಮಾನ ಮಾಡುವಂತಿಲ್ಲ ಅನ್ನುವಂತಹ ನ್ಯಾಯದ ಒಂದು ಮಾನದಂಡವನ್ನು, ಸಂವಿಧಾನ ಮಾನದಂಡವನ್ನು ಇದರಲ್ಲಿ ಮಾತ್ರ ಅನ್ವಯಿಸಲಾಗಿದೆ. ಆದರೆ ಆರ್ಟಿಕಲ್ 26 ಮತ್ತು ಆರ್ಟಿಕಲ್ 13, 15 ಕೊಡುವಂತಹ ಧಾರ್ಮಿಕ ಸ್ವಾತಂತ್ರ್ಯವೂ ಮೂಲಭೂತ ಹಕ್ಕೆ, ಅದರಲ್ಲಿ ನೇರ ಮಾಡಿರುವ ಉಲ್ಲಂಘನೆಗಳನ್ನು ಪರೋಕ್ಷವಾಗಿ ಮುಸ್ಲಿಮೇತರರು ವಕ್ಫ್ ಬೋರ್ಡ್ಗಳ ಸದಸ್ಯರಾಗುವ ವಿಷಯ ಇರ್ಬೋದು, 5 ವರ್ಷ ಮುಸ್ಲಿಂ ಆಗಿರೋದನ್ನು ಸರ್ಕಾರದ ಮುಂದೆ ಸಾಬೀತು ಮಾಡಬೇಕಾಗಿರೋ ವಿಷಯ ಇರ್ಬೋದು, ಹಾಗೂ ವಕ್ಫ್ ಬೈ ಯೂಸರ್ ಅನ್ನುವ ವಿಷಯದ ಬಗ್ಗೆ ಪರಿಗಣನೆಗೆ ತೆಗೆದುಕೊಳ್ಳದಿರ್ಬೋದು. ಈ 3 ವಿಷಯಗಳಲ್ಲೂ ಕೋಮುವಾದಿ ಹುನ್ನಾರ ಏನಿದೆ ಮೋದಿ ಸರ್ಕಾರದ್ದು, ಅದನ್ನು ಗುರುತಿಸುವಲ್ಲಿ ಮತ್ತು ಅದನ್ನು ತಡೆಯುವಲ್ಲಿ ಈ ಮಧ್ಯಂತರ ಆದೇಶ ವಿಫಲವಾಗಿದೆ. ಯಾಕಂದರೆ ಪ್ರಾರಂಭದಲ್ಲೇ ಇನ್ನೊಂದು ಸಾಂವಿಧಾನಿಕ ನಿಯಮವನ್ನು, ಸಮಸ್ಯಾತ್ಮಕವಾದಂಥ ನಿಯಮವನ್ನು ಮಧ್ಯಂತರ ಆದೇಶ ಹೇಳುತ್ತೆ. ಏನಪ್ಪ ಅಂತಂದರೆ, ಇಡೀ ಕಾನೂನಿಗೆ ತಡೆಯಾಜ್ಞೆ ಕೊಡಿ ಅಂತಂದ್ಬಿಟ್ಟು ಕೇಳಲಾಗಿದೆ, ಅಹವಾಲ್ದಾರರು ಕೇಳಿದ್ದಾರೆ. ಆದರೆ ಯಾವುದೇ ಕಾನೂನು ಸಂಸತ್ತಿನಲ್ಲಿ ಪಾಸಾದ ಮೇಲೆ ಅದು ಸಂವಿಧಾನಬದ್ಧವಾಗಿಯೇ ಇರುತ್ತದೆ ಎನ್ನುವ ರೀತಿಯಿಂದಲೇ ನಾವು ಹೊರಡ್ತೀವಿ. ಅದು ಸಂವಿಧಾನದ ಪರವಾಗಿಲ್ಲ ಅಂತ ಸಾಬೀತು ಮಾಡಬೇಕಾಗಿರುವಂತಹ
ಜವಾಬ್ದಾರಿ ಯಾರ ಅಹವಾಲಾಗ್ತಾರೋ ಹೌದು, ಆದರೆ ನ್ಯಾಯಾಧೀಶರು ಮಾತ್ರ ಅದು ಸಂವಿಧಾನಬದ್ಧವಾಗಿಯೇ ಇದೆ ಅಂತಲೇ ಪೂರ್ವಾಗ್ರಹದಿಂದ ನಾವು ಹೊರಡ್ತೀವಿ, ಯಾಕಂದರೆ ಸಂಸತ್ತಿನಲ್ಲಿ ಮಾಡಿರುವಂತಹ ಕಾಯ್ದೆ ಆದ್ದರಿಂದ ಅಂತ ಹೇಳ್ತಾರೆ. ಆದರೆ ಮೋದಿ ಸರ್ಕಾರದ ಸಂದರ್ಭದಲ್ಲಿ, ಅದರಲ್ಲೂ ವಿಶೇಷವಾಗಿ ಹಂತ ಹಂತವಾಗಿ ಸಂವಿಧಾನದ ಮೌಲ್ಯಗಳನ್ನು ಒಳಗಿನಿಂದಲೇ ಟೊಳ್ಳು ಮಾಡ್ತಾ ಸಂವಿಧಾನವನ್ನು ಸಂಪೂರ್ಣವಾಗಿ ಒಳಗಿನಿಂದಲೇ ಕಿತ್ತು ಹಾಕುವಂತಹ ನಿಯಮಗಳು ಬರ್ತಿರುವಂಥ ಹೊತ್ತಿನಲ್ಲಿ, ಅಂಥ ಸರ್ಕಾರಗಳಿರುವಂತಹ ಹೊತ್ತಿನಲ್ಲಿ ಸಂಸತ್ತಿನಲ್ಲಿ ಹಲವಾರು ಓಟ್ ಚೋರಿಗಳ ಮೂಲಕವೂ ಹಲವಾರು ರೀತಿಗಳ ಮೂಲಕ ಹೇಗೋ ಅಧಿಕಾರವನ್ನು ಪಡ್ಕೊಂಡು ಅದನ್ನು ಬಳಸಿಕೊಂಡು ಸಂವಿಧಾನದ ಮೂಲಭೂತ ಹಕ್ಕುಗಳನ್ನೇ ರದ್ದು ಮಾಡ್ತಾ ಹೋಗುವಂಥದ್ದು. ಈ ಹಿನ್ನೆಲೆಯಲ್ಲಿ ಒಂದು ಸರ್ಕಾರ ಇರಬೇಕಾದರೆ ಆ ಸರ್ಕಾರವೂ ಕೂಡ ಸಂವಿಧಾನಬದ್ಧವಾಗಿಯೇ ಇರುತ್ತೆ ಅಂತ ಪೂರ್ವಾಗ್ರಹವನ್ನು ಮಾಡುವಂಥದ್ದು ಭಾಗಶಃ ನ್ಯಾಯಾಂಗ ಸಂವಿಧಾನವನ್ನು ರಕ್ಷಿಸುವ ಜವಾಬ್ದಾರಿಯಿಂದ ಒಂದಷ್ಟು ಮಟ್ಟಿಗೆ ಚ್ಯುತರಾದಂತೆ ಆಗುತ್ತೆ. ಇನ್ನೊಂದು ವಾದ ಇದೆ ಸಂಸತ್ತಿನಲ್ಲಿ, ಇದನ್ನು ತುಷಾರ್ ಮೆಹ್ತಾ ಸರ್ಕಾರದ ವಕೀಲರು ನ್ಯಾಯಾಂಗದ ಮುಂದೆ ಮಂಡಿಸಿದ್ರು. ಸಂಸತ್ತು ಮಾಡಿರುವಂತಹ ಕಾಯ್ದೆಯನ್ನು ಯಾವ ಕಾರಣಕ್ಕೂ ಕೂಡ ಕೋರ್ಟ್ಗಳು ಅಡ್ಡಿ ಮಾಡಬಾರ್ದು ಅಂತೇಳಿ. ನಾನು ಆಗಲೇ ಹೇಳಿದಾಗೆ ಆರ್ಟಿಕಲ್ 13 ಸಂಪೂರ್ಣವಾದಂಥ ಅಧಿಕಾರವನ್ನು ಕೊಡುತ್ತೆ. ಒಂದು ವೇಳೆ ಸಂಸತ್ತು ಮಾಡುವಂತಹ ಕಾನೂನು ಮೂಲಭೂತ ಹಕ್ಕುಗಳನ್ನು ಉಲ್ಲಂಘನೆ ಮಾಡುವುದಾದರೆ ಅಂಥ ಕಾಯ್ದೆಯನ್ನು ಸಂಪೂರ್ಣವಾಗಿ ನಲ್ ಅಂಡ್ ವಾಯ್ಡ್ ಅಂತ, ರದ್ದು ಅಂತ ಘೋಷಿಸುವ ಸಾಂವಿಧಾನಿತ್ಮಕವಾದಂಥ ಜವಾಬ್ದಾರಿ ಮತ್ತು ಅಧಿಕಾರ ಸುಪ್ರೀಂ ಕೋರ್ಟ್ಗೆ ಇರುತ್ತೆ. ಆದರೆ ಈ ಒಂದು ವಿಷಯ ಅಂದರೆ ಸರ್ಕಾರವೇ ತನ್ನ ತಗಾದೆಯನ್ನು ತಾನೇ ತೀರ್ಮಾನಿಸಬಹುದು ಅನ್ನುವ ಒಂದು ವಿಷಯವನ್ನು ಬಿಟ್ಟರೆ ಇನ್ನು 4 ವಿಷಯಗಳಲ್ಲೂ ಕೂಡ ಮೋದಿ ಸರ್ಕಾರ ವಕ್ಫ್ ತಿದ್ದುಪಡಿ ಕಾಯ್ದೆ 2025 ಮೂಲಕ ತನ್ನಂಥ ಒಂದು ಕೋಮುವಾದಿ ಹುನ್ನಾರವನ್ನು ತಡೆಯುವಲ್ಲಿ, ಗುರುತಿಸುವಲ್ಲಿ ಹಾಗೂ ಸಂವಿಧಾನವನ್ನು ರಕ್ಷಿಸುವಲ್ಲಿ ಈ ಮಧ್ಯಂತರ ತೀರ್ಪು ವಿಫಲವಾಗಿದೆ. ಆದರೆ ಇನ್ನೂ ದೇಶ ಮುಳುಗಿಲ್ಲ, ಇದಿನ್ನೂ ಮಧ್ಯಂತರ ಆದೇಶ. ಯಾಕಂದರೆ ಕೊನೆಯಲ್ಲಿ ಹೇಳೋ ಹಾಗೆ ಸ್ಪಷ್ಟವಾಗಿ ಹೇಳ್ತಾರೆ 6ನೇ ಅಂಶದಲ್ಲಿ, ವಿ ಕ್ಲಾರಿಫೈ ದಟ್ ವಾಟ್ ಹ್ಯಾಸ್ ಬೀನ್ ಅಬ್ಸರ್ವ್ಡ್ ಬೈ ಎಸ್ ಹಿಯರ್ ಇನ್ ಅಬೌವ್ ಈಸ್ ಅಪಾನ್ ಅವರ್ ಪ್ರೈಮಾ ಫೇಸಿ ಕನ್ಸಿಡರೇಷನ್ ಫಾರ್ ದಿ ಪರ್ಪಸ್ ಆಫ್ ಎಕ್ಸಾಮಿನಿಂಗ್ ಆಸ್ ಟು ವೆದರ್ ಎನ್ ಇಂಟ್ರೀಮ್ ಸ್ಟೇ ಶುಡ್ ಬಿ ಗ್ರಾಂಟೆಡ್ ಆರ್ ನಾಟ್ ಟು ದಿ ಇಂಪಂಜ್ಡ್ ಆಕ್ಟ್ ಆರ್ ದಿ ಪ್ರಾವಿಷನ್ಸ್ ಕಂಟೈನ್ಡ್ ದೇರಿನ್. ದ ಅಬ್ಸರ್ವೇಷನ್ಸ್ ಮೇಡ್ ಇನ್ ಹಿಯರ್ ಇನ್ ಅಬೌವ್ ವಿಲ್ ನಾಟ್ ಪ್ರಿವೆಂಟ್ ದ ಪಾರ್ಟೀಸ್ ಫ್ರಮ್ ಮೇಕಿಂಗ್ ಸಬ್ಮಿಷನ್ ವಿತ್ ರಿಗಾರ್ಡ್ ಟು ದಿ ವ್ಯಾಲಿಡಿಟಿ ಆಫ್ ದಿ ಪ್ರಾವಿಷನ್ಸ್ ಕಂಟೈನ್ಡ್ ಇನ್ ದಿ ಅಮೆಂಡ್ಮೆಂಟ್ ವಕ್ಫ್ ಆಕ್ಟ್ ಆರ್ ಎನಿ ಆಫ್ ದಿ ಪ್ರಾವಿಷನ್ ದೇರಿನ್. ಇದನ್ನು ನಾವು ಮೇಲ್ನೋಟಕ್ಕೆ ಯಾವುದು ತಡೆಯಾಜ್ಞೆ ಕೊಡುವುದಕ್ಕೆ, ಯಾವುದು ಸಂವಿಧಾನ ಬಾಹಿರ ಅಂತ ಕಾಣಿಸುತ್ತದೆ ಮೇಲ್ನೋಟಕ್ಕೆ, ಅವುಗಳನ್ನು ಪರಿಶೀಲಿಸಿ ಮಾತ್ರ ನಾವು ಈ ಆದೇಶವನ್ನು ಕೊಡ್ತಿದ್ದೀವಿ. ಇದು ಕೇವಲ ಮಧ್ಯಂತರ ಆದೇಶ. ಎರಡೂ ಪಾರ್ಟಿಗಳು ಕೂಡ, ಇದರ ಪರವಾಗಿರುವವರು ವಿರೋಧವಾಗಿರುವವರು ಇಬ್ಬರೂ ಕೂಡ ಈ ಎಲ್ಲ ವಿಷಯಗಳ ಬಗ್ಗೆ ಇದರ ಸಾಂವಿಧಾನಿಕತೆ ಅಥವಾ ಅಸಂವಿಧಾನಿಕತೆಯನ್ನು ಸಾಬೀತು ಮಾಡಿ ಗಮನಕ್ಕೆ ತರುವಂಥ ಅವಕಾಶ ಇದ್ದೇ ಇರುತ್ತೆ ಅಂತ ಅವಕಾಶವನ್ನು ಕೊಟ್ಟಿದೆ. ಸೊ ಹೀಗಾಗಿ ಈ ಎಲ್ಲ ಅಂಶಗಳು ಮತ್ತು ಇಡೀ ಇದರ ಹಿಂದಿರುವಂತಹ ಆಬ್ಜೆಕ್ಟಿವ್ ಇಂಟೆನ್ಷನ್ ಇವೆಲ್ಲದರ ಬಗ್ಗೆ ಸಂವಿಧಾನದ ಕೋರ್ಟಿನಲ್ಲಿ, ಸುಪ್ರೀಂ ಕೋರ್ಟಿನಲ್ಲೂ ಕೂಡ ಹೋರಾಟ ಮುಂದುವರಿಬೇಕಾಗತ್ತೆ. ಸುಪ್ರೀಂ ಕೋರ್ಟಿನಲ್ಲಿ ಹೋರಾಟ ಗಟ್ಟಿಯಾಗಬೇಕು ಅಂತಂದರೆ ಬೀದಿಗಳಲ್ಲೂ ಕೂಡ ನ್ಯಾಯಕ್ಕೆ ಕೇವಲ ಮುಸ್ಲಿಮರಲ್ಲ, ಯಾಕಂದರೆ ಇದು ದಾಳಿ ಆಗ್ತಿರೋದು ಕೇವಲ ಮುಸ್ಲಿಮರ ಮೂಲಭೂತ ಹಕ್ಕುಗಳ ಮೇಲಲ್ಲ, ಅಂಥ ಮೂಲಭೂತ ಹಕ್ಕನ್ನು ಕೊಡುವ ಸಂವಿಧಾನದ ಸ್ವಾತಂತ್ರ್ಯ ಹಾಗೂ ಸಮಾನತೆಯ ಆಶಯಗಳ ಮೇಲೆ ದಾಳಿ ಆಗ್ತಾ ಇದೆ. ತುಷಾರ್ ಮೆಹ್ತಾ ಅಂತ ಸರ್ಕಾರಿ ವಕೀಲರು ಸಂಸತ್ತೇ ಪರಮ, ಸುಪ್ರೀಂ ಕೋರ್ಟ್ ಅಲ್ವೇ ಅಲ್ಲ ಅಂತ ಹೇಳ್ತಿದ್ದಾರೆ. ಸುಪ್ರೀಂ ಕೋರ್ಟ್ ಸಾಕಷ್ಟು ಸತಿ ಹೇಳಿದೆ, ಸುಪ್ರೀಂ ಕೋರ್ಟು ಪರಮ ಅಲ್ಲ, ಸಂಸತ್ತು ಪರಮ ಅಲ್ಲ, ಸಂವಿಧಾನ ಪರಮವಾದದ್ದು, ಪರಮೋಚ್ಚವಾದದ್ದು. ಆ ಸಂವಿಧಾನದ ಮೇಲೆ ದಾಳಿ ನಡೀತಿದೆ ಮೋದಿ ಸರ್ಕಾರದಿಂದ. ಅದರಿಂದ ಒಳಗಿಂದ ಅದನ್ನು ಟೊಳ್ಳು ಮಾಡುವಂಥ ಹುನ್ನಾರಗಳು ನಡೀತಿರೋ ಹೊತ್ತಿನಲ್ಲಿ ಬೀದಿಗಳಲ್ಲೂ ಕೂಡ ಕೇವಲ ಮುಸ್ಲಿಮರ ಮೇಲೆ ಮಾಡಿರುವಂಥ ದಾಳಿಯಲ್ಲ, ಸಂವಿಧಾನದ ಮೇಲೆ ಮಾಡ್ತಿರೋ ದಾಳಿ ಎನ್ನುವ ಕಾರಣಕ್ಕಾಗಿ. ಯಾಕಂದರೆ ಈಗಾಗಲೇ ನಾವು ಮಾತಾಡಿದ್ದೀವಿ, ಬೋಧಗಯಾದಲ್ಲಿ, ಅದು ಬುದ್ಧಗಯ ಹೆಸರು ಬಂದಿರೋದೇ ಬುದ್ಧನ ಸ್ಥಾನ, ಅದರಲ್ಲಿ ಹಿಂದೂಗಳು ಈಗಾಗಲೇ 6 ಜನ, ಒಟ್ಟು 11 ಜನ ಆಡಳಿತ ಮಂಡಳಿನಲ್ಲಿ 6 ಜನ ಹಿಂದೂಗಳು, ಬೌದ್ಧರ ಮೈನಾರಿಟಿ. ಅದರಲ್ಲಿ ಕ್ರಿಶ್ಚಿಯನ್ನರ ಆಸ್ತಿಪಾಸ್ತಿಗಳನ್ನು ಕೂಡ ಒತ್ತುವರಿ ಮಾಡ್ಕೋಬೇಕು ಅಂತ ಈಗಾಗಲೇ RSSನ ಆರ್ಗನೈಸರ್ ಪತ್ರಿಕೆಯಲ್ಲಿ ಬರೆದಾಗಿದೆ. ಒಂದೊಂದಾಗಿ ದಾಳಿಯನ್ನು ಪ್ರಾರಂಭ ಮಾಡ್ತಿರೋ ಹೊತ್ತಿನಲ್ಲಿ ಇದು ಕೇವಲ ಮುಸ್ಲಿಮರ ಮೇಲೆ ದಾಳಿಯಲ್ಲ, ವಕ್ಫಿನ ಮೇಲೆ ದಾಳಿಯಲ್ಲ, ಸಂವಿಧಾನದ ಮೇಲೆ, ನಾವು ಸ್ವಾತಂತ್ರ್ಯ ಹೋರಾಟದಲ್ಲಿ ಏನು ಪಡ್ಕೊಂಡ್ವಿ ಸಮಾನತೆ ಎನ್ನುವ ಆಶಯ ಏನಿದೆ ಆ ಭಾರತದ ಮೇಲೆ ನಡೀತಿರುವ ದಾಳಿ. ಹೀಗಾಗಿ ಏಕಕಾಲದಲ್ಲಿ ವಕೀಲರು ಸುಪ್ರೀಂ ಕೋರ್ಟಿನಲ್ಲಿ, ನ್ಯಾಯಪರರು ಬೀದಿಯಲ್ಲೂ ಹೋರಾಟವನ್ನು ಮುಂದುವರಿಸುವ ಅತ್ಯಗತ್ಯ ಇದೆ ಅಂತ ನನಗನ್ಸುತ್ತೆ. ತಮಗೇನನ್ಸುತ್ತೆ ತಿಳಿಸಿ. ನಮಸ್ಕಾರ.